ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕಿಂಗ್ಡಮ್ ಅನ್ನೋ ಜಾಂಬಿ ಸೀರೀಸ್ ನ ನೋಡ್ತಾ ಇದ್ವಿ. ಅದರ 3rd ಎಪಿಸೋಡ್ ಇವತ್ತು ಕಂಟಿನ್ಯೂ ಮಾಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ಯಾಕಂದ್ರೆ ಇದಕ್ ಮೇಲೆನೆ ಸ್ಟೋರಿನೇ ಇರೋದು. ಮತ್ತೆ ಮುಖ್ಯವಾಗಿ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಇವಾಗ ಫಸ್ಟ್ ಟೈಮ್ ವಿಸಿಟ್ ಮಾಡೋ ತರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ. ಇನ್ನು ಯಾರಾದ್ರೂ ಫಾಲೋ ಮಾಡದೇ ಇದ್ರೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ, ನಿಮ್ಗೆ ಅದ್ರ ಮುಖಾಂತರ ಕೂಡ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಈಗ ಡೈರೆಕ್ಟ್ ಆಗಿ ಜಾಂಬಿ ಹೆಂಗಿರುತ್ತೆ ಅಂತ ನೋಡ್ದ ಸಖತ್ ಎದುರ್ಕೊಂಡಿರ್ತಾನೆ. ಆ ಸೇನಾಧಿಪತಿ ಕೂಡ ನಮ್ ಹೀರೋನ ಸಾಯಿಸ್ಬೇಕು ಅನ್ಕೊಂಡಾಗ ನಮ್ ಹೀರೋ ಅವ್ನ ತಲೆನೇ ಪೀಸಾಗಿ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಓಡ್ ಬಂದ್ಬಿಟ್ಟ. ಅದೇ ಸ್ವಲ್ಪ ದೂರ ಓಡ್ ಬಂದು ನೋಡಿದ್ಮೇಲೆ ಅವರೇ ಫುಲ್ ಆಗಿ ಬೆಂಕಿಯಿಂದ ಉರಿತಾ ಇರುತ್ತೆ. ಇವಾಗ ಆ ಊರೊಳಗಡೆನೆ ಹೆಡ್ ನರ್ಸ್ ಮತ್ತೆ ಆ ರಾಯಲ್ ಗಾರ್ಡ್ ಇಬ್ರು ಇರೋದು. ಹೀರೋ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನೋಡ್ತಾ ಇದ್ದ. ಈಗ ಇಲ್ಲಿ ಊರೊಳಗಡೆ ಏನ್ ನಡೀತಾ ಇದೆ ಅಂದ್ರೆ ಕೌನ್ಸಿಲರ್ ಆಫೀಸ್ ನಾನೇ ತೋರ್ಸೋದು. ಅಲ್ಲಿ ಆಲ್ರೆಡಿ ಜಾಂಬಿಸ್ ಎಲ್ಲಾರನು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತಲ್ಲ, ಒಬ್ಬರನ್ನು ಬಿಡ್ತಾ ಇಲ್ಲ. ಜಾಗ ಫುಲ್ ಆಗಿ ಬ್ಲಡ್ ಇಂದ ಹೋಗಿರುತ್ತೆ. ಇಲ್ಲಿ ಕೌನ್ಸಿಲರ್ ಮತ್ತೆ ಅವ್ರ ಕಡೆಯವರೆಲ್ಲ ಸ್ವಲ್ಪ ಜನ ಕೆಳಗಡೆ ಅಳೆಗಳಲ್ಲಿ ಇರುತ್ತಲ್ವಾ, ಅದ್ರ ಕೆಳಗಡೆ ಮಲ್ಕೊಂಡ್ ಬಚ್ಚಿಟ್ಕೊಂಡಿರ್ತಾರೆ. ಸಖತ್ ಬೈದಲ್ಲಿ ಇರ್ತಾರೆ. ಮೇಲೆ ಜಾಂಬಿಸ್ ಒಬ್ಬೊಬ್ಬರನ್ನ ಕಚ್ತಾ ಇದ್ರೆ ಬ್ಲಡ್ ಅಲ್ಲಿ ಹಂಗೆ ಅವ್ರ ಮುಖದ ಮೇಲೆ ಸೋರ್ತಾ ಇರುತ್ತೆ. ತಲೆ ನಂಗೆ ತಿರುಗಿಸಿ ಮಲಗಿರ್ತಾರೆ. ಈಗ ದಪ್ಪ ಅಂತ ಒಂದು ಸೌಂಡ್ ಏನಪ್ಪಾ ಅಂತ ಹೇಳಿ ತಿರುಗಿ ನೋಡಿದ್ರೆ ಅಲ್ಲೊಂದ್ ಜಾಂಬಿ ಬಂದು ಬೀಳತ್ತಾ. ಇವ್ರನ್ನೆಲ್ಲ ನೋಡ್ಬಿಡ್ತು. ಅಷ್ಟೇ ನೋಡಿದ್ ನೆಕ್ಸ್ಟ್ ಸೆಕೆಂಡ್ ಇವ್ರನ್ನೆಲ್ಲ ಅಟ್ಯಾಕ್ ಮಾಡಕ್ಕಂತ ಓಡ್ ಬರುತ್ತೆ. ಈ ಜಾಂಬಿ ಯಾರಂತ ಗೊತ್ತಾಯ್ತಾ? ಇದಕ್ಕೂ ಮುಂಚೆ ಆ ಡೆಡ್ ಬಾಡೀಸ್ ನೆಲ್ಲ ಮಲಗಿಸ್ಬಿಟ್ಟು ವಿಚಾರಣೆ ಮಾಡ್ಬೇಕಾದ್ರೆ ಅಲ್ಲೊಂದ್ ಡೆಡ್ ಬಾಡಿ ಶೇಕ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಅವನು ಇವಾಗ ಇವನು ಜಾಂಬಿ ಹಾಕ್ಬಿಡಿತಾನೆ. ಇವಾಗ ಅವ್ನ್ ಬಂದು ಇವ್ರನ್ನ ಬಿಡದೆ ಅಟ್ಯಾಕ್ ಮಾಡ್ತಾ ಇದ್ರೆ ಅವ್ರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಸೌಂಡ್ ನ ಕೇಳಿಸ್ಕೊಂಡು ಬೇರೆ ಜಾಂಬಿಸ್ ಎಲ್ಲ ಅದ್ರೊಳಗಡೆ ಬಂದು ಇವ್ರನ್ನೆಲ್ಲ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ಹೆಂಗೋ ಆ ಕೌನ್ಸಿಲರ್ ಒಳಗಡೆಯಿಂದ ತಪ್ಪಿಸ್ಕೊಂಡು ಅಲ್ಲಿರೋ ಒಂದು ಗೋಡೆ ಹತ್ಕೊಂಡು ಆ ಕಡೆ ಒಟ್ಟೋಗೋಣ, ಎಸ್ಕೇಪ್ ಆಗೋಣ ಅಂತ ನೋಡ್ತಾನೆ. ಆದ್ರೆ ಆ ಕಡೆಯಿಂದ ಕೂಡ ಗಾರ್ಡ್ಸ್ ಹಂಗೆ ಬಂದಿದ್ ಸ್ಪೀಡ್ ಅಲ್ಲಿ ಪಾಪ ಕೌನ್ಸಿಲರ್ನೇ ತಳ್ಬಿಟ್ಬಿಟ್ರು. ಅಯ್ಯೋ ಕೌನ್ಸಿಲರ್ ಏನ್ ಮಾಡ್ತಿದ್ರೆ ಇಲ್ಲೇನಕ್ ಬಚ್ಚಿಟ್ಕೊಂಡಿದ್ರ, ಬನ್ನಿ ಹೋಗೋಣ ಅಂತ ಹೇಳಿ ಅವ್ರನ್ನ ಎತ್ತಕ್ಕೋದ್ರೆ ಅಲ್ಲಿ ಇನ್ನಷ್ಟು ಜಾಂಬಿಸ್ ನ ನೋಡ್ಬಿಟ್ಟು ಅವ್ರು ಭಯ ಪಟ್ಟು ಕೌನ್ಸಿಲರ್ ನ ಕೆಳಗಡೆ ಬಿಸಾಕ್ಬಿಟ್ಟು ಅವ್ರ ಹಂಗೆ ಓಡು. ಇದನ್ನ ನೋಡಿ ಕೌನ್ಸಿಲರ್ ಗೆ ಇನ್ನಷ್ಟು ಭಯ ಆಗ್ಬಿಟ್ಟು ಅಯ್ಯೋ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಳಿ ಆಯಪ್ಪನು ಎದ್ನೋ ಬಿದ್ನೋ ಅಂತ ಹೇಳಿ ಓಡೋದ. ಈಗ ಸ್ಟೇಟ್ ಆಗಿ ಇವರೆಲ್ಲ ಓಡೋಗೋದ ಜೈಲ್ ಒಳಗಡೆನೆ. ಯಾವ್ದಾದ್ರು ಒಂದ್ ಸೆಲ್ ನ ತೆಗ್ಬಿಟ್ಟು ಒಳಗಡೆ ಕುತ್ಕೊಂಡ್ಬಿಡೋಣ ಅಂತ ಹೇಳಿ ಅಲ್ಲಿರೋ ಗಾರ್ಡ್ ಹತ್ರ ಬೇಗ ತೆಗಿಯೋ ಅಂತ ಹೇಳ್ತಾ ಇದಾರೆ. ಅವ್ನ್ ಬೈದಲ್ಲಿ ಕೈಯೆಲ್ಲ ನಡುಗ್ತಾ ಇರುತ್ತೆ. ಸರಿಯಾಗಿ ಓಪನ್ ಮಾಡಕ್ ಬೇರೆ ಆಗ್ತಲ್ಲ, ಬಂದ್ಬಿಡ್ತು ಕಣೋ ತೆಗಿಯೋ ಅಂತ ಸ್ಪೀಡ್ ಆಗಿ ಹೇಳಿಷ್ಟ್ರಲ್ಲಿ ಅವನೇನೋ ಕೀ ತೆಗೆದ್ಬಿಟ್ಟ. ಆದ್ರೆ ಅಷ್ಟ್ರಲ್ಲಿ ಜಾಂಬಿಸ್ ಬಂದು ಅವ್ನ ಅಟ್ಯಾಕ್ ಮಾಡ್ಬಿಡ್ತು. ಈ ಕೌನ್ಸಿಲರ್ ಅಲ್ಲಿ ಪಕ್ಕದಲ್ಲಿರೋ ಇನ್ನೊಂದ್ ಗಾಡಿಗೆ ಎತ್ಕೊಳ್ಳೋಕಿ ನಾವು ಬರೋ ಒಳಗಡೆ ಹೋಗೋಣ ಅಂತ ಹೇಳಿ ಕೀ ತಗೊಂಡು ಸೆಲ್ ಒಳಗಡೆ ಹೊರಟೋದ್ರು. ಮತ್ತೆ ಗೇಟ್ ನ ಕೂಡ ಲಾಕ್ ಮಾಡ್ಬೇಕಲ್ಲ, ಆದ್ರೆ ಗೇಟ್ ನ ಲಾಕ್ ಮಾಡೋ ಟೈಮ್ ಅಲ್ಲೇ ಆ ಜಾಂಬಿಸ್ ಎಲ್ಲ ಬಂದು ಅವ್ನ ಕೈನ ಕಚ್ಬಿಡ್ತು. ಅಷ್ಟೇ ಮತ್ತೆ ಕೌನ್ಸಿಲರ್ ಮತ್ತೆ ಹೆಡ್ ಲೇಡಿ ತುಂಬಾನೇ ಭಯ ಪಟ್ಬಿಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಹೆಡ್ ಲೇಡಿ ಇರೋ ಸೆಲ್ ಒಳಗಡೆ ಈಗ ಕೌನ್ಸಿಲರ್ ಹೋಗಿರೋದು. ಅವ್ನ್ ಬೇರೆ ಕೈ ಹಿಡ್ಕೊಂಡು ಓ ಅಂತ ಅಳ್ತಾ ಇರ್ತಾನ ಆ ಗಾರ್ಡ್. ಇವಾಗ ನೋಡಿ ಪಕ್ಕದ ಸೆಲ್ ಅಲ್ಲಿ ಇಬ್ರು ಕೈದಿಗಳಿಗೆ ಒಂದು ಪನಿಷ್ಮೆಂಟ್ ನ ಕೊಟ್ಟಿರ್ತಾರೆ. ಒಂದು ಅಲ್ಗೆನ 2 ಕಡೆ ಹೋಲ್ ಮಾಡ್ಬಿಟ್ಟು ಇಬ್ರು ತಲೆಗೂ ಹಾಕಿ ಬಿಟ್ಟಿರ್ತಾರೆ. ಇದೇ ಅವ್ರಿಗೆ ಕೊಟ್ಟಿರೋ ಪನಿಷ್ಮೆಂಟ್. ಈಗ ಈ ತರ ಒಂದು ಹೋರಾಟದಲ್ಲಿ ಒಂದ್ ಕಡೆ ಇರೋನ್ಗೆ ಆಚೆ ಕಡೆಯಿಂದ ಜಾಂಬಿಸ್ ಎಲ್ಲ ಬಂದು ಅವ್ನ ಕೈನ ಕಚ್ಬಿಡ್ತು. ಇನ್ನೊಬ್ಬ ಪಾಪ ಕೂಗ ಆಡ್ತಾ ಇರ್ತಾನೆ. ಹಿಂಗಂಗೆ ಪಕ್ಕದ ಸೆಲ್ ಅಲ್ಲಿ ತೋರಿಸ್ತಾರೆ ನೋಡಿ. ಆ ಕೌನ್ಸಿಲರ್ ಇದ್ದಿದ್ ಸೆಲ್ ಅಲ್ಲಿ ಆ ಕೆಳಗಡೆ ಬಿದ್ದಿರೋ ಕತ್ತಿನ ಹೆಡ್ ಲೇಡಿ ಎತ್ತಿ ಇಟ್ಕೊಂಡಿದ್ರು. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಒಳಗಡೆ ಬಂದಿದ್ದಲ್ಲ ಗಾರ್ಡ್, ಅವ್ನೀಗ ಜಾಂಬಿ ಆಗಿ ಎದ್ ನಿಂತ್ಕೊಂಡು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಬರ್ತಾನ. ಆದ್ರೆ ಹೆಡ್ ಲೇಡಿ ತುಂಬಾ ಹುಷಾರಾಗ ಕತ್ತಿ ನಂಗೆ ಶಾರ್ಪ್ ಆಗಿ ಅವ್ನ ಕಡೆನೇ ನಿಲ್ಸಿಟ್ಕೊಂಡಿದ್ರಲ್ಲ, ಅವನೇ ವಾಂಟೆಡ್ ಆಗಿ ಬಂದು ಅದ್ರಲ್ಲಿ ಚುಚ್ಕೊಂಡು ಅವ್ನ ಕತೆ ಮುಗೀತು. ಆದ್ರೆ ನೋಡಿ ಹಿಂದ್ಗಡೆ ಪಾಪ ಕೌನ್ಸಿಲರ್ ಹಸಿ ಮಗು ತರ ಭಯ ಪಟ್ಕೊಂಡು ಹೆಡ್ ಲೇಡಿ ಹಿಂದ್ಗಡೆ ನಿಂತ್ಕೊಂಡಿರ್ತಾನೆ. ಇವಾಗ ಪಕ್ಕದ ಸೆಲ್ಲಲ್ಲಿ ಇಬ್ಬರಿಗೆ ಪನಿಷ್ಮೆಂಟ್ ಕೊಟ್ಟಿದ್ರಲ್ಲ, ಒಂದೇ ಅಲ್ಗೆನಲ್ಲಿ ಸಿಕ್ಕಾಕ್ಸಿದ್ರಲ್ಲ, ಈಗ ಅದ್ರಲ್ಲಿ ಒಬ್ಬ ಜಾಂಬಿ ಆಗ್ಬಿಟ್ಟ. ಈಗ ಅವ್ನ್ ಜಾಂಬಿ ಆಗಿದ ತಕ್ಷಣ ಇನ್ನೊಬ್ಬನ ಕಚ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಅಲ್ಗೆ ಸ್ವಲ್ಪ ಅಗಲವಾಗಿರೋದ್ರಿಂದ ಅವ್ನು ಇವ್ನ ಕೈಲಿ ಹಿಡಿಯಕ್ ಆಗ್ತಾ ಇಲ್ಲ. ಆದ್ರೆ ಇವ್ನ ಹಿಡಿಬೇಕನ್ನೋ ಒಂದು ಸರ್ಕಸ್ ಅಲ್ಲಿ ಆ ಕಡೆ ಬೀಳ್ತಾರೆ ಈ ಕಡೆ ಬೀಳ್ತಾರೆ, ಒಂದಲ್ಲ ಎರಡಲ್ಲ. ಪಾಪ ಇನ್ನೊಬ್ಬ ಅಂತೂ ನನ್ನ ಕಾಪಾಡಿ ಪ್ಲೀಸ್ ದಯವಿಟ್ಟು ನನ್ನ ಹೆಲ್ಪ್ ಮಾಡಿ ಅಂತ ಹೇಳಿ ತುಂಬಾನೇ ಕೂಗಾಡ್ತಾ ಇರ್ತಾನೆ. ಆದ್ರೆ ಏನ್ ಮಾಡೋದು, ಸುತ್ತ ಫುಲ್ ಆಗಿ ಜಾಂಬೀಸ್ ಆಗೇ ಇರುತ್ತೆ. ಈಗ ಹೊರಗಡೆ ಏನ್ ನಡೀತಾ ಇದೆ ಅಂದ್ರೆ ಒಂದು ಚಿಕ್ಕ ಹುಡುಗನ ಒಂದು ಜಾಂಬಿ ಓಡಿಸ್ಕೊಂಡು ಹೋಗ್ತಾ ಇರತ್ತೆ ಕಚ್ಬೇಕು ಅಂತ. ಸರಕ್ ಅಂತ ಒಂದು ಈಟಿ ಬಂದ್ ಹಂಗೆ ಒಂದು ತಲೆಯಲ್ಲೇ ಇಳಿಯುತ್ತೆ ನೋಡಿ. ಬೇರೆ ಯಾರು ಅಲ್ಲ, ಮೇಲಿಂದ ಯಾಂಗ್ಗೆ ಕೆಲಸನ ಮಾಡಿರೋದು. ಯಾಂಗ್ ಮತ್ತೆ ಇನ್ ಕೆಲವರೆಲ್ಲ ಅಲ್ಲಿ ಮೇಲೆ ಇರೋ ಒಂದು ಅಟು ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಅದು ಸೇಫ್ ಆಗಿದೆ ಅಂತ. ಈ ಹುಡುಗನ ಕೂಡ ಹೆಂಗೋ ಮೇಲೆ ಕೆತ್ಕೊಂಡ್ಬಿಟ್ರು. ಇನ್ ಸ್ವಲ್ಪ ಹೊತ್ತಲ್ಲೇ ಒಂದು ಹುಡುಗಿ ಬಂದು ಒಂದು ಮಗುನ ಎತ್ಕೊಂಡು ನನ್ನ ಕಾಪಾಡಿ ಅಂತ ಓಡ್ ಬರ್ತಾ ಇರ್ತಾರೆ. ಇನ್ನೇನೋ ಹುಡುಗಿನ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಇವರೆಲ್ಲ ಕೂಡ ಮೇಲೆ ಕಿಳಿಯಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಜಾಂಬಿ ಸಾಯಮನ್ನ ಅಟ್ಯಾಕ್ ಮಾಡ್ಬಿಡ್ತು. ಮೇಲೆ ಇರೋರೆಲ್ಲ ಹಂಗೆ ಕಿರ್ಚ್ತಾ ಇರ್ತಾರೆ. ಅವಳು ಫುಲ್ ಆಗಿ ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾಳೆ, ಬಿಟ್ಬಿಡು ಮಗುನ ಮಾತ್ರ ಎತ್ಕೊಂಡ್ಬಿಡು, ಮಗುನ್ ಕಾಪಾಡೋಣ ಅಂತ ಹೇಳಿದ್ಮೇಲೆ ಯಾಂಗು ಕೂಡ ಪಾಪ ಬೇರೆ ದಾರಿ ಕಾಣಿಸ್ತೆ ಆ ಮಗುನ ಮಾತ್ರ ಎತ್ಕೊಂಡ್ರು. ಪಾಪ ಅವಳನ್ನ ಬಿಟ್ಬಿಟ್ರು. ಆಯಮ್ಮ ದಯವಿಟ್ಟು ನನ್ನ ಕಾಪಾಡಿ ಅನ್ಕೊಂಡೆ ಕೆಳಗಡೆ ಬಿದ್ಲು ನೋಡಿ. ಜಾಂಬಿಸ್ ಎಲ್ಲ ಕಂಪ್ಲೀಟ್ ಆಗಿ ಅಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತು. ಇನ್ನೊಂದ್ ಕಡೆ ನೋಡಿದ್ರೆ ಆ ಕೌನ್ಸಿಲರ್ ಗೆ ಅಡ್ವೈಸರ್ ಒಬ್ಬ ಇದ್ದಲ್ಲ ವೈಟ್ ಕಲರ್ ಡ್ರೆಸ್ ಹಾಕೊಂಡು, ಅವರೆಲ್ಲ ಇನ್ನೊಂದ್ ಹತ್ರ ಬಚ್ಚಿಟ್ಕೊಂಡಿರ್ತಾರೆ. ಅವನು ಅವ್ನ ಕಡೆ ಅವರೆಲ್ಲ ಈಗ ಅವ್ರು ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಬಂದ್ರು ಅಂತ ಗೊತ್ತಿಲ್ಲ. ಕುದುರೆ ಎತ್ಕೊಂಡು ಊರ್ ಬಿಟ್ಟೆ ಹೋಗಕ್ಕೆ ಟ್ರೈ ಮಾಡ್ತಾ ಇದಾರೆ. ಹಿಂದ್ಗಡೆ ಅಷ್ಟೊಂದು ಜಾಂಬಿಸ್ ಇವ್ರನ್ನ ಓಡಿಸ್ಕೊಂಡು ಹೋಗ್ತದೆ. ಇವಾಗ ಕೌನ್ಸಿಲರ್ ಆಫೀಸ್ ಬಿಟ್ಟು ಬಂದಿರೋ ಎಲ್ಲಾ ಜಾಂಬಿಸ್ ಊರೊಳಗಡೆ ಎಂಟ್ರಿ ಆಗೋಯ್ತು. ಊರೊಳಗಡೆ ಅವ್ರನ್ನೆಲ್ಲ ಕೂಡ ಫುಲ್ ಆಗಿ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಗೋಯ್ತು. ದೊಡ್ಡವರು ಅಂತಿಲ್ಲ ಚಿಕ್ಕವರು ಅಂತಿಲ್ಲ, ಎಲ್ಲರೂ ಪಾಪ ಜಾಂಬಿಯಿಂದ ಕಚ್ಚಿಸ್ಕೊಳ್ತಾ ಇರ್ತಾರೆ. ಒಬ್ಬರಾಗಿ ಜಾಂಬಿ ಆಗಿ ಚೇಂಜ್ ಆಗ್ತಾ ಇದಾರೆ. ಈ ತರ ಇರ್ಬೇಕಾದ್ರೇನೆ ನಮ್ ಹೀರೋ ದೂರದಿಂದ ನಿಂತ್ಕೊಂಡು ಊರ್ನ ನೋಡ್ತಾ ಇದ್ದಿದ್ದು ಏನಾಯ್ತು ಊರ್ಗೆ ಅನ್ನೋ ತರ. ಇನ್ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಒಂದು ಬೋಟ್ ಅಲ್ಲಿ ಒಂದು ಜಾಂಬಿ ಬರ್ತಾ ಇರುತ್ತೆ. ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಇವನಲ್ಲಿಂದ ಬರ್ತಿದಾನೆ ಅಂತ ನೋಡ್ತಾ ಇದ್ರೇನೆ ಜನಗಳೆಲ್ಲ ಕೂಗೋ ಸೌಂಡ್. ಏನಂತ ತಿರುಗಿ ನೋಡೋಷ್ಟ್ರಲ್ಲಿ ಆ ಬ್ರಿಡ್ಜ್ ಇತ್ತಲ್ಲ, ಆ ಬ್ರಿಡ್ಜ್ ಆ ಕಡೆಯಿಂದ ಫುಲ್ ಆಗಿ ಒಂದು ಗ್ರೂಪ್ ಆಫ್ ಜನ ಬರ್ತಾ ಇದ್ರೆ ಹಿಂದ್ಗಡೆ ಜಾಂಬಿಸ್ ಓಡಿಸ್ಕೊಂಡ್ ಬರ್ತಾ ಇರುತ್ತೆ.
ಅವ್ರು ನಮ್ಮನ್ನ ಕಾಪಾಡಿ ಅಂತ ಹೇಳ್ತಾ ಇದ್ರೆ ಹೀರೋಗೆ ಯೋಚನೆ ಮಾಡೋ ಟೈಮ್ ಕೂಡ ಇಲ್ಲ, ಬಿಟ್ರೆ ಸಾಕು ಅಂತ ಹೇಳಿ ಅಲ್ಲಿ ಓಡಕಂತಾನೆ ಇರ್ತಾರೆ. ನಮ್ ಹೀರೋ ಅಲ್ಲಿಂದ ಓಡೋಗ್ತಾ ಇದ್ರೆ ಹಿಂದ್ಗಡೆ ಬರ್ತಾರೋ ಜಾಂಬಿಸ್ ಒಬ್ಬೊಬ್ಬರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಒಬ್ಬೊಬ್ರಾಗ ಹಂಗೆ ಜಾಂಬಿಸ್ ಆಗಿ ಚೇಂಜ್ ಆಗ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಹಂಗೆ ಯಾವ್ದೋ ಕಾಡ್ ದಾರಿಯಲ್ಲಿ ಓಡೋಗ್ತಾ ಇರೋದು. ಹತ್ರ ಓಡೋಗ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಜಾಂಬಿ ನಮ್ ಹೀರೋನ ಹಿಡಿಯೋ ತರ ಬಂದ್ಬಿಡ್ತು. ಆದ್ರೆ ಸರಕ್ ಅಂತ ಎಲ್ಲಿಂದ ಒಂದು ಬಾಣ ಬಂತು ಅಂತ ಗೊತ್ತಿಲ್ಲ, ಆ ಜಾಂಬಿಗೆ ಚುಚ್ಕೊಳ್ತು. ಅದೇ ತರ ಲೈನ್ ಆಗಿ ಇನ್ನೊಂದ್ 2-3 ಜಾಂಬಿಗೆ ಆ ಬಾಣಗಳು ಬಂದು ಚುಚ್ಕೊಳ್ಳುತ್ತೆ. ಯಾರಪ್ಪ ಅಂತ ನೋಡಿದ್ರೆ ಆ ರಾಯಲ್ ಗಾರ್ಡ್. ಯುವರಾಜ ನಾನ್ ಬಂದ್ಬಿಟ್ಟೆ ಅಂತ ಹೇಳಿ ಹಂಗೆ ಬಾಣದಲ್ಲಿ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಆಮೇಲೆ ನಮ್ ಹೀರೋ ಬನ್ನಿ ನಾನು ನಿಮ್ನ ಹೆಲ್ಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಇನ್ನೇನಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಜಾಂಬಿ ಬಂದ ಕುದುರೆನೇ ತಳ್ಬಿಡ್ತು. ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಇಬ್ರು ಕೆಳಗಡೆ ಬಿದ್ದೋದ್ರು. ಆತರ ಕೆಳಗಡೆ ಬಿದ್ದಿರೋ ರಾಯಲ್ ಗಾರ್ಡ್ ನ ಒಂದು ಜಾಂಬಿ ಅಟ್ಯಾಕ್ ಮಾಡಕ್ಕೆ ಅಂತ ಬರುತ್ತೆ ನೋಡಿ. ಆ ರಾಯಲ್ ಗಾರ್ಡ್ ಹಂಗೆ ಅವ್ರ ಹತ್ರ ಕತ್ತಿನ ಎತ್ತಿ ಅದ್ರ ಎದೆಗೆ ಚುಚ್ಬಿಟ್ರು. ಆದ್ರೂ ಆ ಜಾಂಬಿಗೆ ಏನ್ ಆಗ್ತಾ ಇಲ್ಲ. ಇವ್ರು ಚುಚ್ಚಿದಷ್ಟು ಇವ್ರನ್ನ ಕಚ್ಚಕಂತಾನೆ ಟ್ರೈ ಮಾಡ್ತಾ ಇರತ್ತೆ. ಆಗ ಟಕ್ಕತ್ತ ನಮ್ ಹೀರೋ ಅಲ್ಲಿರೋ ಒಂದು ಕತ್ತಿನ ಎತ್ಕೊಂಡು ಆ ಜಾಂಬಿ ತಲೆನೇ ಕಟ್ ಮಾಡ್ಬಿಟ್ರು. ಅವಾಗ ನಮ್ ಹೀರೋ ಹೇಳ್ತಾರೆ ಅವ್ರಗಳನ್ನ ತಲೆ ಮೇಲೆ ಕಟ್ ಮಾಡಿದ್ರೇನೆ ಅವ್ರು ಸಾಯೋದು ಅಂತ. ಅದಕ್ಕೆ ರಾಯಲ್ ಗಾರ್ಡ್ ಕೂಡ ಹಾ ಸರಿ ಯುವರಾಜ ಬನ್ನಿ ನಾವು ಬೇಗ ಹೋಗೋಣ, ಇಲ್ಲಿಂದ ಪಕ್ಕದಲ್ಲೇ ಒಂದು ಸೋಲ್ಜರ್ಸ್ ಕ್ಯಾಂಪ್ ಇದೆ ಅಂತ ಅಲ್ಲಿ ಹೊಟ್ಟೋಗೋಣ ಬನ್ನಿ ಅಂತ ಹೇಳಿ ಇವ್ರು ಎದ್ದು ಬಿದ್ದು ಆ ಜಾಗಕ್ಕೆ ಬಂದ್ ನೋಡಿದ್ರೆ ಆಲ್ರೆಡಿ ಅಲ್ಲೊಂದು ಗುಂಪು ಆ ಕ್ಯಾಂಪ್ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ದೊಡ್ಡದಾಗ ಒಂದು ಡೋರ್ ಹಾಕ್ಬಿಟ್ಟು ಅದನ್ನ ಲಾಕ್ ಮಾಡ್ಬಿಟ್ಟಿರ್ತಾರೆ. ಆ ಕಡೆ ಬಿಡ್ತಾ ಇಲ್ಲ. ಆ ಕಡೆ ಯಾರಾದ್ರೂ ಇದಾರಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಪಾಪ ಇಲ್ಲಿರೋ ಜನ ಅಲ್ಲ, ದಯವಿಟ್ಟು ನಮ್ಮನ್ನ ಒಳಗಡೆ ಬಿಡಿ, ನಮ್ಮನ್ನ ಕಾಪಾಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಕೂಡ ನೋಡ್ತಾರೆ. ರಾಯಲ್ ಗಾರ್ಡ್ ಹೇಳ್ತಾರೆ ಇನ್ ಸ್ವಲ್ಪ ಹೊತ್ತಲ್ಲಿ ಜಾಂಬಿಸ್ ಅಲ್ಲಿ ಜಾಕೆ ಬಂದ್ಬಿಡುತ್ತೆ ಯುವರಾಜ, ನೀವ್ ಇಲ್ಲಿಂದ ಹೊರಟೋಗಿ, ನೀವ್ ಗೋಡೆ ಹತ್ಕೊಂಡು ಹೊರಟೋಗಿ ಅಂತ ಹೇಳಿದಾಗ ಹೀರೋ ಕೂಡ ಗೋಡೆನ ಹತ್ತಕ್ಕೆ ಟ್ರೈ ಮಾಡ್ತಾನೆ. ನಮ್ ಹೀರೋ ಹತ್ತಾ ಇರೋದ್ರನ್ನ ಒಟ್ಟು ಪಕ್ಕದಲ್ಲಿರೋ 2-3 ಜನ ಹತ್ತಕ್ಕೆ ನೋಡ್ತಾರೆ ನೋಡಿ. ಆಲ್ಮೋಸ್ಟ್ ಆ ಡೋರೇ ಬಿದ್ದೋಗೋ ತರ ಶೇಕ್ ಆಗ್ತಾ ಇರುತ್ತೆ. ಅವಾಗ್ಲೇ ತೋರ್ಸೋದು ಡೋರ್ ಹಿಂದ್ಗಡೆ ಯಾರಿದ್ದಾರೆ ಅಂತ ನೋಡಿದ್ರೆ ಅಡ್ವೈಸರ್ ಮತ್ತೆ ಅವ್ರ ಕಡೆಯವರು. ಅಯ್ಯೋ ಪಾಪಿಗಳ ಡೋರ್ ಹಿಂದ್ಗಡೆನೆ ಪಾಪ ಕಡೆ ಜನಗಳು ಕೂಗಾಡೋದನ್ನೆಲ್ಲ ಕೇಳಿಸ್ಕೊಂಡೇ ಇದೀರಾ ಅಂತ ನಮಗಿರುತ್ತೆ. ಆದ್ರೆ ಅವ್ರಂತೂ ಡೋರ್ ಓಪನ್ ಮಾಡಕ್ಕೆ ರೆಡಿ ಆಗಿಲ್ಲ. ಅಡ್ವೈಸರ್ ಹೇಳ್ತಾನೆ ಏನೋ ಹತ್ರ ನೋಡ್ಕೊಂಡಿದ್ಯಾ, ಇನ್ ಸ್ವಲ್ಪ ಬಿಟ್ರೆ ಅವ್ರು ಇದನ್ನ ತಳ್ಬಿಡ್ತಾರೆ, ಜಾಂಬಿಸ್ ಎಲ್ಲ ಒಳಗಡೆ ಬಂದ್ಬಿಡುತ್ತೆ, ಏನಾದ್ರೂ ಮಾಡೋರನ್ನ ತಡಿ ಅಂತ ಹೇಳಿದಾಗ ಒಬ್ಬ ಗಾರ್ಡ್ ಮೇಲೆ ಹೋಗ್ಬಿಟ್ಟು ನೋಡಿ ಯಾರು ಮೇಲೆ ಬರಂಗಿಲ್ಲ ಅಂತ ಹೇಳಿ ನಮ್ ಹೀರೋ ಮೇಲೆನೆ ಬಾಣ ಬಿಟ್ಬಿಡ್ತಾನ. ನಮ್ ಹೀರೋಗಂತೂ ಸಖತ್ ಟೆನ್ಷನ್ ಆಗುತ್ತೆ. ರಾಯಲ್ ಗಾರ್ಡ್ ಸಖತ್ ಕೋಪ ಪಡ್ತಾರೆ, ನಮ್ ನಾಡಿನ ಯುವರಾಜನ್ ಮೇಲೆನೆ ಬಾಣ ಬಿಡ್ತೀಯಾ ಅಂತ. ಆದ್ರೆ ಒಳ್ಳೆ ಟೈಮ್ ನಮ್ ಹೀರೋಗ್ ಏನಾಗಿಲ್ಲ. ಆದ್ರೂ ಅವ್ರು ಕೇಳೋ ತರ ಇಲ್ಲ. ಜಾಂಬಿಸ್ ಇಂದ ಇವ್ರು ತಪ್ಪಿಸ್ಕೋಬೇಕು ಅಂತ ಹೇಳಿ ಇನ್ನಷ್ಟು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರೋ ಸೈನಿಕರೆಲ್ಲ ಇನ್ನೊಂದ್ 4-5 ಬಾಣಗಳನ್ನ ಬಿಟ್ಬಿಟ್ರು. ಪಾಪ ಇವ್ರ ಕೆಲ ಹತ್ತಕ್ ಬೇರೆ ಆಗ್ತಾ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಜೋರಾಗ ಒಂದು ಸೌಂಡ್, ಅದೇನಂತ ನಾನು ಹೇಳ್ಬೇಕಾಗಿಲ್ಲ, ಫುಲ್ ಆಗಿ ಜಾಂಬಿಸ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಎಲ್ಲರೂ ಎದ್ನೋ ಬಿದ್ನೋ ಅಂತ ಹೇಳಿ ಪಾಪ ಪ್ರಾಣನ ಕೈಲಿ ಇಟ್ಕೊಂಡು ಓಡೋಗ್ತಾ ಇರ್ತಾರೆ. ನಮ್ ಹೀರೋನು ಪಾಪ ಎದ್ದು ಬಿದ್ದು ಓಡೋಗ್ತಾ ಇದ್ದಾರೆ. ಆ ಜಾಂಬಿಸ್ ಬಿಡದೆ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ರಾಯಲ್ ಗಾರ್ಡ್ಗೂ ಹೀರೋಗೆ ಎಲ್ಲೋಗೋದು ಅಂತ ಗೊತ್ತಿಲ್ಲದೆ ಆಲ್ಮೋಸ್ಟ್ ಆ ಬೆಟ್ಟದ ಎಜ್ಜಿಗೆ ಬಂದ್ಬಿಟ್ರು. ಇದಕ್ ಮೇಲೆ ಕೂಡ ನಾವ್ ಇಲ್ಲಿ ನಿಂತ್ಕೊಂಡು ಪ್ರಾಣನ ಕೈಲಿಟ್ಕೊಂಡಿರಕ್ ಆಗಲ್ಲ ಅಂತ ಹೇಳಿ ಜಿಗಿದ್ ಬಿಡ್ರೋ ನೀರ್ಗೆ ಅಂತ ಹೇಳಿ ಹೀರೋ ಮತ್ತೆ ರಾಯಲ್ ಗಾರ್ಡ್ ಇಬ್ರು ನೀರ್ಗೆ ಜಿಗಿದ್ ಬಿಟ್ರು. ಆ ಜಾಂಬಿಸ್ ಎಲ್ಲ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಜಿಗಿದ್ ಬಿಡುತ್ತೆ. ಆದ್ರೆ ಜಾಂಬಿಸ್ ಕೈಲಿ ಸ್ವಿಮ್ ಮಾಡಕ್ ಆಗಲ್ಲ. ಅವರೆಲ್ಲ ಹಂಗೆ ನೀರಲ್ಲಿ ಮುಳುಗಿ ಹೋಗ್ತಾರೆ. ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಮಾತ್ರ ಸಪರೇಟ್ ಆಗಿ ಒಂದ್ ಸೈಡ್ ಗೆ ಬಂದ್ರು. ಇವಾಗ ರಾಯಲ್ ಗಾರ್ಡ್ ಹೇಳ್ತಾರೆ ಯುವರಾಜ ಹಾಗಾದ್ರೆ ಹೆಡ್ನೆಸ್ ಹೇಳಿದ್ದೆಲ್ಲ ನಿಜಾನೇ ಅಲ್ವಾ ಅಂತ. ಅಯ್ಯೋ ನಿನ್ನ ಇದನ್ನೇ ಇವಾಗ ನಾನು ಕಂಡಿಡಿದಾ ಇರೋದು ಅಂತ ನಮಗಿರುತ್ತೆ. ಆದ್ರೆ ಅವ್ರಿಬ್ರು ಹಂಗೆ ತಿರುಗಿ ನೋಡ್ತಾರೆ ನೋಡಿ. ಆ ಕಡೆ ಊರೇ ಫುಲ್ ಆಗಿ ಭಗ ಅಂತ ಉರಿತಾ ಇರುತ್ತೆ. ಇವ್ರೀಗ ನೀರ್ಗಿ ಕಡೆ ಇರ್ತಾರಲ್ವಾ, ಜಾಂಬಿಸ್ ಎಲ್ಲ ಆ ಕಡೆಯಿಂದ ನಿಂತ್ಕೊಂಡು ಇವ್ರನ್ನ ನೋಡ್ತಾ ಇರುತ್ತೆ. ಇವಾಗ ಹಂಗೆ ಇಲ್ಲಿ ಅನ್ಯಾಂಗ್ ನಾಡ್ನಲ್ಲಿ ತೋರಿಸ್ತಾರೆ. ಅಲ್ಲೇ ರಾಜಗೆ ಜಾಂಬಿ ಆಗ್ಬಿಟ್ಟಿದ್ರಲ್ವಾ, ಅವ್ರಿಗೀಗ ಒಂದು ಕಂಪ್ಲೀಟ್ ಆಗಿ ಒಂದು ಹುಡುಗಿನೇ ಕೊಟ್ಟಿರ್ತಾರೆ ತಿನ್ನಕ್ಕೆ. ಆ ರಾಜ ಕಚ್ಕಾ ಅಂತ ತಿಂತಾ ಇರ್ತಾರೆ. ಇದನ್ನ ಆ ರಾಣಿ ಮತ್ತೆ ರಾಣಿ ಅವರಪ್ಪ ಆ ವಿಲನ್ ಮಂತ್ರಿ ಇರ್ತಾರಲ್ಲ ಅವ್ರಿಬ್ರು ನೋಡ್ತಾ ಇರ್ತಾರೆ. ವಿಲನ್ ಮಂತ್ರಿ ಹೇಳ್ತಾನೆ ನೀನ್ ಹೊಟ್ಟೆಲ್ ಬೆಳೀತಾ ಇರೋದು ಸಾಧಾರಣವಾದ ಮಗು ಅಲ್ಲ, ನೆಕ್ಸ್ಟ್ ರಾಜನೇ ಆ ಮಗು. ಅದರಿಂದ ನೀನ್ ಏನೇ ಮಾಡಂಗಿದ್ರೆ ಕೂಡ ನೋಡ್ಕೊಂಡ್ ಮಾಡೋ, ಹುಷಾರಾಗಿರು. ಮತ್ತೆ ರಾಜನ ಹುಷಾರಾಗಿ ನೋಡ್ಕೊಳ್ಳಿ, ಅವ್ರಿಗೆ ಆ ಟೈಮಲ್ಲಿ ಏನ್ ಬೇಕು ಅಂತ ಎಲ್ಲದನ್ನು ಪ್ರೊವೈಡ್ ಮಾಡ್ಬಿಡಿ ಅನ್ನೋ ತರ ಹೇಳ್ತಾರೆ. ಅವ್ರಂಗ್ ಹೋದ್ಮೇಲೆ ಆ ರಾಣಿ ಬಂದು ಹಂಗೆ ಬಗ್ಗೆ ಅವ್ರ ಕಾಲ್ನ ನೋಡ್ಕೊಂತಾಳೆ ನೋಡಿ. ಕಾಲಲ್ಲಿ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಮೋಸ್ಟ್ಲಿ ಆ ಕಡೆ ಆ ರಾಜ ತಿಂತಾ ಇದನಲ್ಲ ಆ ಹುಡ್ಗಿ ಬ್ಲಡ್ ಅಥವಾ ಬೇರೆನಾ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇವಾಗ ಹಂಗೆ ಡಾಂಗ್ಜೋ ಅನ್ನೋ ಜಾಗನ ತೋರಿಸ್ತಾರೆ. ಅಂದ್ರೆ ಇಷ್ಟೊತ್ತು ಜಾಂಬಿ ಅಟ್ಯಾಕ್ ಆಗಿತ್ತಲ್ಲ ಕೌನ್ಸಿಲರ್ ಅವ್ರು ಇದ್ದಿದ್ದ ಜಾಗ, ಆ ಜಾಗನ ತೋರಿಸ್ತಾರೆ. ಅಲ್ಲಿ ಯಾಂಗ್ ಮತ್ತೆ ಇನ್ ಕೆಲವರೆಲ್ಲ ಮೇಲೆ ಬಚ್ಚಿಟ್ಕೊಂಡಿದ್ರಲ್ವಾ, ಅವ್ರಿಗೆಲ್ಲ ಹಂಗೆ ಪ್ರಾಣನ್ ಕೈಲಿಟ್ಕೊಂಡ್ ಕೂತಿರ್ತಾರೆ. ಅಯ್ಯೋ ಯಾವಾಗ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಳೋದು, ಇವುಗಳೆಲ್ಲ ಮತ್ತೆ ಮೇಲೆ ಬಂದ್ಬಿಡತ್ತಾ, ಅಟ್ಯಾಕ್ ಮಾಡ್ಬಿಡತ್ತ ಅಂತ ಹೇಳಿ ಬೈದಲ್ಲಿ ಕೂತಿರ್ತಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಅಲ್ಲೇ ಕೂತ್ಕೊಂಡಿರ್ಬೇಕು. ಕೆಳಗಡೆಯಿಂದ ಜಾಂಬಿಸ್ ಎಲ್ಲ ಇವರೆಲ್ಲ ಯಾವಾಗ ಸಿಗ್ತಾರೆ ಅಂತ ಹೇಳಿ ಆ ಹಲಿಗೆಗಳು ಸಂದಿರತ್ತಲ್ಲ ಅದ್ರಲ್ಲೆಲ್ಲ ನೋಡ್ತಾ ಇರ್ತಾರೆ. ಆ ಜೈಲ್ ಒಳಗಡೆ ಕೂಡ ಅದೇ ಗತಿನೇ. ಆ ಸೆಲ್ ಫುಲ್ ಆಗಿ ಜಾಂಬಿಸ್ ಕವರ್ ಮಾಡ್ಬಿಟ್ಟಿರುತ್ತೆ. ಒಳಗಡೆ ಹೆಡ್ ಲೇಡಿನೂ ಕೌನ್ಸಿಲರ್ ಬಚ್ಚಿಟ್ಕೊಂಡಿರ್ತಾರೆ. ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಜಾಂಬಿಸ್ ಕೈಯಲ್ಲಿ ಸಿಕ್ಕಿದ್ರೆ ಅಷ್ಟೇ ಅವ್ರ ಕತೆನೂ ಮುಗೀತು ಅಂತ ಹೇಳಿ ಪಾಪ ಒಂದ್ ಮೂಲೆ ಕೂತಿರ್ತಾರೆ. ಈ ಪಕ್ಕದ ಸೆಲ್ಲಲ್ಲಿ ತಲೆಗೆ ಅಲ್ಲಿಗೆ ಹಾಕೊಂಡಿದ್ದಲ್ಲ, ಅದ್ರಲ್ಲಿ ಒಬ್ಬ ಜಾಂಬಿ ಆಗ್ಬಿಟ್ಟ. ಆ ಒಬ್ಬ ಬಂದು ಇನ್ನೊಬ್ಬನ ತಿನ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಆಗ್ತಾ ಇಲ್ಲ. ಅವನಂತೂ ಅಯ್ಯೋ ನನ್ ಕೈಲಿ ಇದಕ್ ಮೇಲೆ ಆಗಲ್ಲ, ಇದರ ನಾನು ಸತ್ಯ ಹೋಗಿರ್ಬೋದು, ಯಾಕೆ ಈ ತರ ನಾನು ಆಡಿಸ್ತಾ ಇದೀನಿ ಅಂತ ಹೇಳಿ ಹಿಂದ್ಗಡೆ ಇರೋನ್ನ ಬೈತಾ ಇರೋದು, ಅಂದ್ರೆ ಜಾಂಬಿನ ಬೈತಾ ಇರೋದು. ಪಾಪ ಇವ್ನ ಕೈಲಿ ಏನ್ ಮಾಡಕ್ ಆಗುತ್ತೆ. ಇವ್ರ ಈ ತರ ಹೋರಾಡ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಜಾಂಬಿಸು ದಪ 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 ಅಂತ ಓಡಕ್ಕೆ ಶುರು ಮಾಡ್ಬಿಡ್ತು. ಎಲ್ಲ ಹೋಗ್ಬಿಟ್ಟು ಈ ಕತ್ಲಾಗಿರೋ ಜಾಗಗಳಲ್ಲಿ ಹಂಗೆ ಬಚ್ಚಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತು. ಇವಾಗ್ಲೇ ಗೊತ್ತಾಗೋದು ಈ ಬಿಸಿಲ್ ಅಂದ್ರೆ ಜಾಂಬಿಸ್ಗೆ ಆಗಲ್ಲ ಅಂತ. ಅದರಿಂದನೇ ಹೋಗಿ ಕತ್ಲಲ್ಲಿ ಬಚ್ಚಿಟ್ಕೊಳ್ತಾ ಇರೋದು. ಆಲ್ಮೋಸ್ಟ್ ಈಗ ಬೆಳಗ್ಗೆ ಆಯ್ತು. ಅರಮನೆಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರಾಜನ್ಗೆ ಮುಖದಲ್ಲೆಲ್ಲ ಅಲ್ಲಿ ಗಾಯ ಆಗಿರತ್ತಲ್ಲ, ಅದಕ್ಕೆ ಒಂದು ಡಾಕ್ಟರ್ ನ ಕರೆದು ಮೆಡಿಸನ್ ಹಾಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಾಣಿ ನೋಡಿದ್ರೆ ನಿನ್ನೆ ಸ್ವಲ್ಪ ಶೂಗೆ ಬಟ್ಟೆಗೆಲ್ಲ ಬ್ಲಡ್ ಆಗಿತ್ತಲ್ವಾ, ಅದನ್ನೆಲ್ಲ ಅಲ್ಲಿರೋ ಒಂದು ಕೋರ್ಟ್ ಲೇಡಿ ಹತ್ರ ಕೊಟ್ಬಿಟ್ಟು ಇದನ್ನ ಎತ್ಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕ್ಬಿಡಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಈ ಡಾಂಗ್ಜೋಲ್ ತೋರಿಸ್ತಾರೆ. ಆ ಜನಗಳೆಲ್ಲ ಮೇಲೆ ಹೌಸ್ಕೊಂಡಿದ್ರಲ್ಲ, ಬೆಳಕಾಗಿದೆ ಅಂತ ಗೊತ್ತಾದ್ಮೇಲೆ, ಜಾಂಬಿಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲರೂ ನಿಧಾನಕ್ಕೆ ಇಳಿದು ಬರ್ತಾರೆ. ಈಗ ಜೈಲ್ ಒಳಗಡೆಯಿಂದ ಹೆಡ್
ಲೇಡಿ ಮತ್ತೆ ಕೌನ್ಸಿಲರ್ ಕೂಡ ಎದ್ದು ಬರ್ತಾರೆ. ಇವರಿಂದ ಹೊರಗಡೆ ಬಂದ್ ನೋಡಿದ್ರೆ ಆ ಎಲ್ಲಾ ಜಾಂಬಿಸು ಹಂಗೆ ಅಲಿಗೆಗಳ ಕೆಳಗಡೆ ಮಲ್ಕೊಂಡಿರುತ್ತೆ. ಇದನ್ನ ನೋಡ್ಬಿಟ್ಟು ಕೌನ್ಸಿಲರ್ ಇನ್ನೂ ಭಯ ಪಡ್ತಾರೆ. ಅಯ್ಯೋ ಅಮ್ಮ ಇದೆಲ್ಲ ಇಲ್ಲೇ ಮಲ್ಕೊಂಡಿದೆ, ಎದ್ ಬಂದ್ಬಿಡತ್ತೆ ಅಂತ ಹೇಳಿ ಚಿಕ್ಕ ಮಗು ತರ ಭಯ ಪಡ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ಅಡ್ವೈಸರ್ ಮತ್ತೆ ಅವ್ರ ಸೋಲ್ಜರ್ಸ್ ಎಲ್ಲ ಕೂಡ ಆ ಜಾಗಕ್ಕೆ ಬಂದ್ಬಿಟ್ರು. ಈ ಕೌನ್ಸಿಲರ್ ನೋಡಿದ ತಕ್ಷಣ ಅಡ್ವೈಸರ್ ಓಡೋಗಿ ಕಾಲ್ಗೆ ಬಿದ್ಬಿಟ್ಟ. ಕೌನ್ಸಿಲರ್ ನಿಮ್ಗೇನು ಆಗಿಲ್ಲ, ನೀವು ಚೆನ್ನಾಗಿದ್ದೀರಲ್ಲ, ತುಂಬಾ ಸಂತೋಷ ಅಂದಾಗ ಕೌನ್ಸಿಲರ್ ಸರಿಯಾಗಿ ಬೈತಾರೆ. ಯೋ ಎದಳೆಯ ಫಸ್ಟ್ ನಾನ್ ಇಲ್ಲಿದ್ರೆ ನೀನೆಲ್ಲ ಯಾವಾಗ ಬಚ್ಚಿಕೊಂಡಿದ್ದೆ, ನನ್ನ ಕಾಪಾಡ್ತೀನಿ ಅನ್ನೋ ಹೆಸರಲ್ಲಿ ಎಲ್ಲ ಓಡೋಗ್ಬಿಟ್ಟಿದ್ಯಾ ಅಂದಾಗ ಯಪ್ಪ ಅಂತಾರೆ. ಅಯ್ಯೋ ಯಜಮಾನ್ರೆ ಹಂಗಲ್ಲ, ನಾನು ಪಕ್ಕದಲ್ಲೇ ಸೈನಿಕರ ಕ್ಯಾಂಪ್ ಇತ್ತಲ್ವಾ, ಅಲ್ಲೋಗ್ಬಿಟ್ಟವ್ರನ್ನೆಲ್ಲ ಕರ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾನೆ. ಆದ್ರೆ ಕೌನ್ಸಿಲರ್ ನಂಬೋತರ ಇಲ್ಲ. ನಿನ್ನೆ ಎಡ್ಲೇಡಿನೇ ಇಲ್ಲ ಅಂದಿದ್ರೆ ನನ್ ಕತೆ ಏನಾಗ್ತಿತ್ತು ಗೊತ್ತಾ, ಜಾಂಬಿಸ್ ನಾನು ಕೂಡ ಜಾಂಬಿ ಆಗ್ಬಿಡ್ತಾ ಇದ್ದೆ ಅಂತ ಹೇಳಿ ಭಯ ಪಟ್ಕೊಂಡು ಹೇಳ್ತಾರೆ. ಆಗ ಅಡ್ವೈಸರ್ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಅಲ್ಲಿದಾನಲ್ಲ ಅವನು ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೇಳ್ಕೊಂಡ್ ಬರ್ತಾರೆ. ಬೇರೆ ಯಾರು ಅಲ್ಲ, ಯಾಂಗ್ ನಾನೇ ಹೇಳ್ಕೊಂಡ್ ಬರೋದು. ಈ ಅಡ್ವೈಸರ್ ಹೇಳ್ತಾನೆ ಕೌನ್ಸಿಲರ್ ಹತ್ರ ಇದಕ್ಕೆಲ್ಲ ಇವನೇ ಕಾರಣ, ಇವ್ರಿಗೆಲ್ಲ ಗೊತ್ತಿದ್ದು ನಮ್ಮ ಹತ್ರ ಏನು ಹೇಳಿಲ್ಲ, ನಮ್ನೆಲ್ಲ ಪ್ರಾಣ ಹೋರಾಟ ಮಾಡಕ್ ಬಿಟ್ಬಿಟ್ಟು ಅಂತ ಹೇಳಿದಾಗ ಯಾಂಗ್ ಹೇಳ್ತಾನೆ ಇದನ್ನೇ ತಾನೇ ನನ್ನ ತಲೆಯಲ್ಲಿ ಹೊಡ್ಕೊಂಡ್ ಹೇಳ್ದೆ, ಅವೆಲ್ಲ ಯಾವ್ದು ಸತ್ತಿಲ್ಲ, ಎದ್ದು ಬಂದ್ರೆ ಪ್ರಾಬ್ಲಮ್ ಎಲ್ಲಾರ ಜನಗಳನ್ನ ಸಾಯಿಸ್ಬಿಡತ್ತೆ ಅಂತ, ನೀವೇ ನನ್ ಮಾತ್ ಕೇಳಿಲ್ಲ ಅಂದಾಗ ಅಡ್ವೈಸರ್ ಹೇಳ್ತಾನೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಮಾತಿಗೆ ಎದುರು ಮಾತು ಹೇಳ್ತೀರಿ ನೀನು ಅಂತ ಬೈದಾಗ ಆ ಕೌನ್ಸಿಲರ್ಗೆ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾಂಗ್ ಹೇಳಿದ್ ಕರೆಕ್ಟ್ ಅಂತ ಕೂಡ ಹೇಳ್ತಾ ಇಲ್ಲ, ಇವಾಗ ಅಡ್ವೈಸರ್ ಹೇಳೋದೇ ಕರೆಕ್ಟ್ ಅನ್ನೋ ತರ ಮಾತಾಡ್ತಾ ಇರ್ತಾನೆ. ಇವೆಲ್ಲ ಏನು, ಇವೆಲ್ಲ ಎಲ್ಲಿಂದ ಬಂತು, ಹೆಂಗಿ ಜನಗಳಿಗೆಲ್ಲ ಈ ತರ ಆಯ್ತು ಅಂತ ನಮ್ಮ ಹತ್ರ ಏನ್ ನಿಜ ನೀನ್ ಹೇಳಲೇ ಇಲ್ಲ ಅಂತ ಹೇಳಿ ಬೈತಾ ಇದ್ರೆ ಯಾಂಗ್ ಅರ್ಥ ಆಗೋಯ್ತು ನಾನು ಏನ್ ಹೇಳಿದ್ರು ಕೂಡ ಇವ್ರು ಕೇಳಲ್ಲ ಅಂತ. ಆಗ ಹೆಡ್ ಲೇಡಿ ಬಂದ್ಬಿಟ್ಟು ಎಲ್ಲಾ ನಿಜಾನು ಹೇಳ್ತಾಳೆ. ಇಲ್ಲ ಈ ತರ ಒಂದು ಮನುಷ್ಯನ್ ಮಾಂಸ ತಿಂದಿರೋದ್ರಿಂದ ಇವರೆಲ್ಲ ಈ ತರ ಜಾಂಬಿ ಆಗಿದ್ದಾರೆ, ಅವನು ಕೂಡ ಜಾಂಬಿ ಅಟ್ಯಾಕ್ ಆಗಿತ್ತು, ಅದಾದ್ಮೇಲೆ ಏನಾಯ್ತು ಅಂತ ಎಲ್ಲ ನಿಮ್ಗೆ ಗೊತ್ತು ಅಂತ ಎಲ್ಲಾ ವಿಚಾರನ ಹೇಳ್ಬಿಟ್ಟು ಆದ್ರೆ ಒಂದು ವಿಷಯ ಮಾತ್ರ ನಾನು ಕಂಡಿಡ್ದೆ, ಆ ಜಾಂಬಿಸು ಬೆಳಗ್ಗೆ ಆದ್ರೆ ಈ ಸೂರ್ಯನ ಬೆಳಕು ಅವ್ರ ಮೇಲೆ ಬೀಳ್ಬಾರ್ದು ಅಂತ ಹೇಳಿ ಎಲ್ಲಿ ಸೂರ್ಯನ ಬೆಳಕು ಬರಲ್ವೋ ಆ ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾರೆ. ನೈಟ್ ಅಲ್ಲಿ ಮಾತ್ರ ಅವ್ರು ಎದ್ ಬಂದು ಬೇಟೆ ಆಡೋದು. ನನಗ್ ಗೊತ್ತಿರೋದಿದೆ ಅಂತ ಹೇಳಿದ ತಕ್ಷಣ ಇವರೆಲ್ಲ ಹಂಗೆ ಭಯ ಪಡ್ತಾರೆ. ಇಷ್ಟೊಂದು ವಿಷಯ ಇದೆ ನಮ್ಮ ಹತ್ರ ಏನು ಹೇಳಲೇ ಇಲ್ವಾ ಅಂತ ಹೇಳಿ ಅಲ್ಲಿರೋರೆಲ್ಲ ಭಯ ಪಟ್ಕೊಂಡು ನಿಂತಿರ್ತಾರೆ. ಅವ್ರ ಕೇಳ್ತಾರೆ ಸರಿ ನೈಟ್ ಅಲ್ಲಿ ಮಾತ್ರ ತಾನೇ ಜಾಂಬೀಸ್ ಎದ್ದೇಳೋದು, ಬೆಳಗ್ಗೆ ಹೊತ್ತಿದ್ದೆಲ್ಲ ಮಲಗಿದೆ ತಾನೆ, ಇದನ್ನೆಲ್ಲ ನಾವು ಮಣ್ಣಾಗದು ಊತಾಕ್ಬಿಡ್ಬೋದಲ್ವಾ ಅಂದಾಗ ಅಂದ್ರೆ ಬರೀ ಮಣ್ಣಲ್ಲಿ ಅಗಿಯೋದಲ್ಲ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ಬೋದಲ್ವಾ ಅಂತ ಹೇಳ್ತಾರೆ. ಬಟ್ ಈ ಕ್ವಶನ್ಗೆ ಇವ್ರ ಹತ್ರ ಆನ್ಸರ್ ಇಲ್ಲ. ಆಗ ಅಡ್ವೈಸರ್ ಹೇಳ್ತಾನೆ ಕೌನ್ಸಿಲರ್ ಇಲ್ಲಿ ನೋಡ್ರಿ ಇವ್ರಿಬ್ರು ಸೈಲೆಂಟ್ ಆಗಿರೋದ್ ನೋಡಿದ್ರೆ ಇನ್ನು ಏನೋ ವಿಷಯ ನಮ್ಮ ಹತ್ರ ಮುಚ್ಚಿಡ್ತಾ ಇದಾರೆ ಅಂತ ಅನಿಸ್ತಾ ಇದೆ, ಇವ್ರಿಗೆ ನಾವು ಪನಿಷ್ಮೆಂಟ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಮಾತಾಡುವಾಗ ಯಾಂಗ್ ಹೇಳ್ತಾನೆ ಸರಿ ಆಯ್ತು, ನಾವ್ ಹೇಳ್ತಾ ಇರೋದು ನಮ್ ತಪ್ಪು ಅಂದ್ರೆ ನಮ್ಗೆ ಪನಿಷ್ಮೆಂಟ್ ಕೊಡಿ, ಆದ್ರೆ ಇವಾಗ ನನಗೆ ಪನಿಷ್ಮೆಂಟ್ ಕೊಡೋದು ಇಂಪಾರ್ಟೆಂಟಾ ಅಥವಾ ಇವ್ರಗಳಿಂದ ತಪ್ಪಿಸ್ಕೊಳ್ಳೋದು ಇಂಪಾರ್ಟೆಂಟಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂದಾಗ ಕೌನ್ಸಿಲರ್ ಭಯ ಪಡ್ತಾನೆ. ಹೌದೌದು ಫಸ್ಟ್ ಈ ಜಾಂಬೀಸ್ ಇಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದಾಗ ಅಡ್ವೈಸರ್ ಹೇಳ್ತಾರೆ ಅದಕ್ಕೆ ತಾನೇ ನಾನು ಹೇಳ್ತಾ ಇರೋದು ಫುಲ್ ಆಗಿ ಮಣ್ಣಾಗದ್ಬಿಟ್ಟು ಅವುಗಳನ್ನೆಲ್ಲ ಅದ್ರಲ್ಲಿ ಮುಚ್ಚಿಬಿಡೋಣ ಅಂದಾಗ ಯಾಂಗ್ ಹೇಳ್ತಾನೆ ಅದೆಲ್ಲ ಕೆಲ್ಸಕ್ಕೆ ಆಗಲ್ಲ, ಮಣ್ಣಲ್ಲಿ ಮುಚ್ಚಿದ್ರೆ ಕೂಡ ನೈಟ್ ಆಗ್ತಿದ್ದಂಗೆ ಆ ಮಣ್ಣಲ್ಲಿ ಆಗದ್ಕೊಂಡ್ ಮೇಲೆ ಕೂಡ ಬಂದ್ಬಿಡುತ್ತೆ, ಇದಕ್ಕೆ ಒಂದೇ ದಾರಿ ಅಂದ್ರೆ ಅವ್ರ ತಲೆಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ನಾವು ಸುಟ್ಟಾಕ್ಬೇಕು ಅಂತ ಹೇಳಿದಾಗ ಎಲ್ಲರೂ ಓಕೆ ಆ ಕೆಲ್ಸನೇ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಗುಂಪಲ್ಲಿ ಒಂದು ಲೇಡಿ ಬಂದ್ಬಿಟ್ಟು ಅದಂಗೆ ರಾಯಲ್ ಪರ್ಸನ್ಸ್ ಗೆ ಕೂಡ ನೀವು ಅದೇ ತರ ಮಾಡ್ತೀರಾ, ನಮ್ಗೆ ಅಂತ ಕೆಲವೊಂದು ವಿಧಿವಿಧಾನಗಳಿರುತ್ತಲ್ಲ ನಾವು ಅದ್ರ ಪ್ರಕಾರ ಮಾಡ್ಬೇಕು ಅಂತ ಹೇಳಿ ಸೌಂಡ್ ಕೊಟ್ಟಿದ ತಕ್ಷಣ ಅಲ್ಲಿರೋ ರಾಯಲ್ ಪರ್ಸನ್ಸ್ ಎಲ್ಲ ಕೂಡ ಅದೇ ಹೇಳ್ತಾರೆ, ನಾರ್ಮಲ್ ಪರ್ಸನ್ಸ್ಗೂ ಅದೇ ನಮ್ಮ ರಾಯಲ್ ಪರ್ಸನ್ಸ್ಗೂ ಅದೇನಾ, ಅದಕ್ಕೆಲ್ಲ ನಾವು ಒಪ್ಕೊಳ್ಳೋದಿಲ್ಲ, ನಮ್ ವಿಧಿವಿಧಾನ ಪ್ರಕಾರ ಅವರ ಫ್ಯೂನರಲ್ ಎಲ್ಲ ನಡಿಬೇಕು ಅನ್ನೋ ತರ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಕೌನ್ಸಿಲರ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಡ್ವೈಸರ್ ಹೇಳ್ತಾನೆ ಹೌದು ಕೌನ್ಸಿಲರ್ ಇವ್ರು ಹೇಳೋದು ಕೂಡ ನಿಜಾನೇ, ಈ ರಾಯಲ್ ಪರ್ಸನ್ಸ್ ಗೆಲ್ಲ ನಾವು ನಾರ್ಮಲ್ ಆಗಿ ಈ ತರ ಮಾಡಿದ್ರೆ ಹಿಂದ್ಗಡೆ ನಮ್ಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಆನ್ಸರ್ ಮಾಡ್ಬೇಕಾಗುತ್ತೆ, ಸೈಲೆಂಟ್ ಆಗಿ ಅವ್ರ ವಿಧಿವಿಧಾನ ಪ್ರಕಾರನೇ ಫುಲ್ ಆಳವಾಗಿ ಅಗದ್ಬಿಟ್ಟು ಬಾಡೀಸ್ ನ ಒಳಗಡೆ ಇಟ್ಬಿಡೋಣ, ಅವ್ರು ಎದ್ ಬರಕ್ ಆಗಲ್ಲ, ಇನ್ ಮಿಕ್ದವ್ರಿಗೆಲ್ಲ ಯಾಂಗ್ ಹೇಳಿತರ ತಲೆ ಕಡ್ದ್ಬಿಟ್ಟು ಬೆಂಕಿಯಲ್ಲಿ ಸುಟ್ಟಾಕ್ಬಿಡೋಣ ಅಂತ ಹೇಳಿದಾಗ ಕೌನ್ಸಿಲರ್ ಅದಕ್ಕೂ ಬೈತಾರೆ ಯೋ ಏನಯ್ಯ ನೀನು ಅಲ್ಲಿ ನೋಡಯ್ಯ ಜಾಂಬೀಸ್ ಹೆಂಗ್ ಮಲ್ಕೊಂಡಿದ್ದ ನೋಡು, ಅವ್ರ ಮುಖಗಳು ನೋಡ್ದ, ಇದ್ರಲ್ಲಿ ಯಾರು ರಾಯಲ್ ಪರ್ಸನ್ ಯಾರು ನಾರ್ಮಲ್ ಪರ್ಸನ್ ಅಂತ ಹೆಂಗ್ ಕಂಡಿಡಿಯೋದು ಅಂದಾಗ ಈ ಅಡ್ವೈಸರ್ ಹೇಳ್ತಾನೆ ಪ್ರಭು ನಿಮ್ಗೆ ಅದು ಕೂಡ ಗೊತ್ತಿಲ್ವಾ, ಅವ್ರ ಬಟ್ಟೆಗಳಲ್ಲಿ ಅಂದ್ರೆ ರಾಯಲ್ ಪರ್ಸನ್ಸ್ ಬಟ್ಟೆಗಳಲ್ಲಿ ಒಂದು ಬಟನ್ ತರ ಇಟ್ಕೊಂಡಿರ್ತಾರೆ, ಅದರಿಂದ ನಾವು ರಾಯಲ್ ಪರ್ಸನ್ ಅಂತ ಗೊತ್ತಾಗುತ್ತೆ ಅಂದಾಗ ಕೌನ್ಸಿಲರ್ ಪರವಾಗಿಲ್ಲ ಕಣೋ ನೀನ್ ಕೂಡ ತುಂಬಾ ಬುದ್ಧಿವಂತನೆ ಅಂತ ಹೇಳಿ ಮಾತಾಡ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಒಳಗಡೆ ನಮ್ ಹೀರೋ ಎಂಟ್ರಿ ಬಂದಿದ್ ಫೋರ್ಸ್ಗೆ ಅಡ್ವೈಸರ್ ಮುಖಕ್ಕೆ ಒಂದು ಪಂಚನ ಕೊಟ್ಬಿಟ್ಟು ಕತ್ತಿ ಎತ್ತಿ ಅವ್ನ್ಗೆ ಹಂಗೆ ನೀಟಿ ನಿಂತಿರ್ತಾರೆ. ಇದನ್ನ ನೋಡಿದ ತಕ್ಷಣ ಪಕ್ಕದಲ್ಲಿರೋ ಸೈನಿಕರೆಲ್ಲ ನಮ್ ಹೀರೋಗೆ ಕತ್ತಿ ತೋರ್ಸ್ಬೇಕು ಅಂತ ಬಂದಿದ ತಕ್ಷಣ ಈ ರಾಯಲ್ ಗಾರ್ಡ್ ಟಕ್ಕಂತ ಅವ್ನ ಕತ್ತಿನ ಎತ್ಕೊಂಡು ಯಾವನ್ನ ಕತ್ತಿ ಎತ್ಕೊಂಡು ಮುಂದೆ ಬಂದ್ರು ನಿಮ್ ತಲೆ ಎಲ್ಲ ಫುಟ್ಬಾಲ್ ಆಗಿ ಕೆಳಗಡೆ ಬೀಳತ್ತೆ ಅಂತ ಹೇಳಿ ಬೆದರಿಸ್ತಾನೆ. ನೀನೆಲ್ಲ ಒಂದು ಮನುಷ್ಯನ, ನಿನ್ನಿಂದ ಅಷ್ಟು ಜನ ಸತ್ರು, ನೀನ್ ಯಾಕ ಗೇಟ್ ತೆಗ್ದು ಬಿಟ್ಟಿಲ್ಲ, ನೀನೆ ಗೇಟ್ ತೆಗ್ದು ಬಿಟ್ಟಿಲ್ಲ ಅಂತ ಹೇಳಿ ಅಷ್ಟು ಜನನು ಪಾಪ ಗುಂಪಾಗಿ ಸತ್ತೋದ್ರು, ಇದಕ್ಕೆಲ್ಲ ಕಾರಣ ನೀನೆ, ನಿನ್ನಂತವನ್ನೆಲ್ಲ ಬದುಕಿರಬಾರ್ದು ಅಂತ ಹೇಳಿ ಬೆದರಿಸ್ತಾ ಇದ್ದಾಗ ಆ ಅಡ್ವೈಸರ್ ಹೇಳ್ತಾನೆ ಇಲ್ಲ ಪ್ರಭು ನೀವ್ ಹೇಳೋ ತರ ಅಲ್ಲ, ನಾನು ಹೇಳೋದು ಗೇಟ್ ತೆಗ್ದಿದ್ರೆ ಒಳಗಡೆ ಇರೋ ಅಷ್ಟು ಸೈನಿಕರು ಕೂಡ ಸತ್ತೋಗ್ಬಿಡ್ತಾ ಇದ್ರು, ಅದು ನಮ್ಗೆ ತಾನೇ ಲಾಸ್ ಅನ್ನೋ ತರ ಅಂದಾಗ ಅವ್ರಂತಾರೆ ನೀನ್ ಅದು ಮಾತ್ರ ಮಾಡಿಲ್ಲ, ನನ್ ಮೇಲೆನೆ ಬಾಣ ಬಿಟ್ಟಿದ್ಯಾ, ನಿನ್ಗೆ ಎಷ್ಟು ಧೈರ್ಯ, ನೀನೊಂದು ರಾಜ್ಯ ದ್ರೋಹ ಮಾಡಿದ್ಯಾ, ಅದ್ರಿಂದಾನೇ ನಿನ್ನ ಸಾಯಿಸಾಕ್ಬಿಡ್ಬೇಕು ಅಂತ ಹೇಳಿ ಅಡ್ವೈಸರ್ ನ ಬೈತಾ ಇರುವಾಗ ಪಕ್ಕದಲ್ಲಿರೋ ಕೌನ್ಸಿಲರ್ ಕೇಳ್ತಾರ ಅಯ್ಯ ನೀವ್ ಯಾರಯ್ಯ ಅಂತ ಕೇಳಿದಾಗ ನಮ್ ಹೀರೋ ಅವ್ನ ಪಾಕೆಟ್ ಅಲ್ಲಿರೋ ಅವ್ನ್ ಟ್ಯಾಗ್ ನ ಎತ್ತಿ ತೋರಿಸ್ತಾನೆ. ಅದ್ ನೋಡಿದ್ಮೇಲೆ ಅಷ್ಟೇ ಎದ್ರಕೊಂಡ್ಬಿಟ್ಟು ಕೆಳಗಡೆ ಬಿದ್ದವ್ರು ಕಾಲ್ಗೆ ಬಿದ್ಬಿಟ್ರು, ಅಯ್ಯೋ ಪ್ರಭು ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ. ಅಲ್ಲಿರೋ ಸುತ್ತಾರ ಜನಕ್ಕೆ ಏನ್ ಗೊತ್ತಾಗ್ತಿಲ್ಲ ಏನ್ ನಡೀತಾ ಇದೆ ಅಂತ, ಇವರೇ ಈ ನಾಡಿನ ಯುವರಾಜ, ಎಲ್ಲರೂ ನಮಸ್ಕಾರ ಹಾಕಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ ನೀನ್ ಮಾಡಿರೋ ದ್ರೋಹದಿಂದ ನಿನ್ನ ಸಾಯಿಸ್ಬಿಡ್ಬೇಕು, ಆದ್ರೆ ಈ ಟೈಮ್ ಅಲ್ಲಿ ನಿನ್ನ ಕಳ್ಕೊಳ್ಳೋದು ನಾನು ಇಷ್ಟ ಪಡೋದಿಲ್ಲ, ಜನಗಳ ಪ್ರಾಣ ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗೇ ಗೊತ್ತು. ಸರಿ ಈಗ ನಮ್ ಸೈನಿಕರ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ ಅಂದಾಗ 50 ಜನ ಇದ್ದಾರೆ ಪ್ರಭು ಅಂದಾಗ ಸರಿ ಆಯ್ತು ಎಲ್ಲರೂ ಅಲ್ಲಿರೋ ಜಾಂಬೀಸ್ ನೆಲ್ಲ ಎತ್ಕೊಂಬಂದ್ ಒಂದ್ ಜಾಗದಲ್ಲಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡಿ ಅಂತ ಹೇಳಿದಾಗ ಆ ಗುಂಪಲ್ಲಿ ಒಂದು ಲೇಡಿ ಅದೇ ನನ್ ಮಗನ್ಗೆ ಕೂಡ ನೀವ್ ಹಿಂಗೆ ಮಾಡ್ತೀರಾ ರಾಯಲ್ ಫ್ಯಾಮಿಲಿ ಅವ್ರಿಗೆ ಕೂಡ ಅಂತ
ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲೋಡಮ್ಮ, ಇವಾಗಿರೋ ಪರಿಸ್ಥಿತಿಯಲ್ಲಿ ನಾವ್ ಇದೆಲ್ಲ ಏನು ಮಾಡಕ್ಕಾಗಲ್ಲ, ದಯವಿಟ್ಟು ನೀವೇ ನಮ್ಮನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಇದಕ್ ಮೇಲೆ ನೀವೇನು ಮಾತಾಡ್ಬಿಡಿ, ನಮ್ ಕೆಲಸ ಮಾಡ್ಕೊಳಕ್ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆರ್ಡರ್ಸ್ ಮಾಡ್ಬಿಟ್ರು. ಅಷ್ಟೇ ಅಲ್ಲ, ಇವ್ರಿಗೆ ಒಂದು ಬ್ಯಾಕಪ್ ಬೇಕು ಅಂತ ಹೇಳಿ ಸಿಗ್ನಲ್ ಕಳ್ಸೋ ತರ ಒಂದ್ ಜಾಗದಲ್ಲಿ ಫುಲ್ ಆಗಿ ಬೆಂಕಿ ಎಲ್ಲ ಹಾಕಿ ಹೊಗೆನೆಲ್ಲ ಮೇಲೆ ಹೋಗೋ ತರ ಮಾಡ್ತಾರೆ. ಈಗ ಇನ್ನೊಂದ್ ಕಡೆ ಹನ್ಯಾಂಗ್ ಪಕ್ಕದಲ್ಲಿ ಇರೋ ಒಂದು ವಿಲೇಜ್ ಅಲ್ಲಿ ತೋರಿಸ್ತಾರೆ. ಅಲ್ಲೇ ಈ ವಾರ್ ಮಿನಿಸ್ಟರ್ ಇರ್ತಾರೆ. ಅವ್ರು ಕೂಡ ಈಗ ಈ ವೈಟ್ ದಾಡಿ ಬಿಟ್ಕೊಂಡಿದ್ರಲ್ವಾ ಒಂದು ಮಿನಿಸ್ಟರ್, ನಮ್ಮ ಹೀರೋಗೆ ಸಪೋರ್ಟ್ ಮಾಡಿದ್ರಲ್ವಾ, ಅವ್ರನ್ನ ನೋಡಕ್ಕೆ ಅಂತ ಬರ್ತಾ ಇರೋದು. ಈ ವಿಷಯ ವಿಲನ್ ಮಂತ್ರಿಗೆ ಗೊತ್ತಾದ್ರೆ ಇವ್ರಿಗೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಇರೋ ತರ ದಾರಿಯಲ್ಲಿ ಹೋಗಿ ವೈಟ್ ಕಲರ್ ದಾಡಿ ಬಿಟ್ಕೊಂಡಿರೋ ಮಿನಿಸ್ಟರ್ ನ ಮೀಟ್ ಮಾಡ್ತಾರೆ. ಒಳ್ಳೆ ಮಿನಿಸ್ಟರ್ ಅಂತ ಕರೆಯೋಣ, ಅವ್ರನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಅಯ್ಯಪ್ಪ ಹೇಳ್ತಾರೆ, ಇತರ ಕೋರ್ಟ್ ಲೇಡಿ ಹೇಳಿದ್ರು ಇತರ ಒಂದು ಹುಡುಗಿದ ಡೆಡ್ ಬಾಡಿನ ಎತ್ಕೊಂಡ್ರೋದಂದ್ರೆ ಫುಲ್ ಬ್ಲಡ್ ಎಲ್ಲ ಬರ್ತಾ ಇತ್ತಂತೆ ಅಂತೆಲ್ಲ ಹೇಳಿದಾಗ ಈ ವಾರ್ ಮಿನಿಸ್ಟರ್ ಕೇಳ್ತಾರೆ, ಏನಯ್ಯ ಹೇಳ್ತಾ ಇದ್ಯಾ ಡೆಡ್ ಬಾಡಿನ ಅಂದಾಗ ಈ ಮಿನಿಸ್ಟರ್ ಹೇಳ್ತಾರೆ, ಹೌದು ನಾನು ಹೇಳ್ತಾ ಇರೋದೆಲ್ಲ ನಿಜ ಸರ್, ರಾಣಿ ಅವರ ಪ್ರೈವೇಟ್ ಪ್ಯಾಲೇಸ್ ಇಂದ ಮಾತ್ರ ಅಲ್ಲ, ಈ ರಾಜ ಇರೋ ಜಾಗದಿಂದ ಕೂಡ ಡೆಡ್ ಬಾಡೀಸ್ ಎತ್ಕೊಂಡು ಹೋಗ್ತಾ ಇದಾರಂತೆ. ಅದನ್ನ ಅವರು ಕರೆಕ್ಟ್ ಆಗಿ ನೋಡ್ಕೊಂಡ್ ಬಂದು ಹೇಳಿದ್ದಾರೆ. ನನಗ್ ಗೊತ್ತಿರೋಂಗ ಅಲ್ಲಿ ಏನೋ ದೊಡ್ಡದಾಗಿ ತಪ್ಪು ನಡೀತಾ ಇದೆ. ಆ ವಿಲನ್ ಮಂತ್ರಿನ ಅವ್ರ ಮಗಳು ಮಹಾರಾಣಿ ಇಬ್ರು ಸೇರ್ಕೊಂಡು ಏನೋ ಒಂದ್ ಕೆಲಸನ ಮಾಡ್ತಿದ್ದಾರೆ. ನಾವ್ ಅದೇನು ಅಂತ ಕಂಡಿಡಿಬೇಕು. ನನಗ್ ಗೊತ್ತು ನೀವೆಲ್ಲ ಕೂಡ ಆ ವಿಲನ್ ಮಂತ್ರಿ ಕಡೆಯವ್ರೆ ಅಂತ, ಆದ್ರೆ ನೀವೆಲ್ಲರಿಗಿಂತ ಕೆಟ್ಟೋರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಪ್ಪು ಯಾವ್ದು ಸರಿ ಯಾವ್ದು ಅಂತ ನೀವು ಕರೆಕ್ಟ್ ಆಗಿ ಗಣಿಸ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಅದಕ್ಕೆ ನಾವು ರಾಜ ಇರೋ ಪ್ಯಾಲೇಸ್ ಗೆ ಹೋಗ್ಬಿಟ್ಟು ಅಲ್ಲಿ ಏನ್ ನಡೀತಾ ಇದೆ ಅಂತ ಕಂಡಿಡಿಬೇಕು. ನನಗೆ ನೀವ್ ಹೆಲ್ಪ್ ಮಾಡ್ತೀರಾ ಅನ್ಕೊಂಡಿದೀನಿ ಅಂದಾಗ ಅಯ್ಯಪ್ಪನು ಕೇಳ್ತಾನೆ ವಾರ್ ಮಿನಿಸ್ಟರ್, ಆದ್ರೆ ಅದಂಗ್ ಸಾಧ್ಯ, ರಾಣಿ ಆಲ್ರೆಡಿ ನಮ್ಗೆ ಆರ್ಡರ್ ಮಾಡಿದಾರಲ್ವಾ ರಾಜನ್ ಪ್ಯಾಲೇಸ್ ಕಡೆ ಯಾರು ಹೋಗ್ಬಾರ್ದು ಅಂದಾಗ ಇವ್ರ ಅಂತಾರೆ, ಹೋಗ್ಬಾರ್ದು ಅಂತ ಹೇಳಕ್ ಅವ್ರು ಯಾರು, ನಾವೆಲ್ಲ ರಾಜನ್ಗೋಸ್ಕರ ಕೆಲಸ ಮಾಡ್ತಾ ಇರೋರು, ನಾವ್ ರಾಜ ಹೇಳಿದ ತರ ಮಾಡ್ಬೇಕು, ಆ ರಾಣಿ ಹೇಳಿರೋ ತರ ಅಲ್ಲ. ಅದರಲ್ಲೂ ಮುಖ್ಯವಾಗಿ ನಮಗೆ ಲಾರ್ಡ್ ಶಿನ್ಹೋ ಅವರ ಸಪೋರ್ಟ್ ಇದೆ ಅಂತ ಬೇರೆ ಹೇಳ್ಬಿಡ್ತಾರೆ. ಈ ಲಾರ್ಡ್ ಶಿನ್ಹೋ ಅವರನ್ನವರು ತುಂಬಾ ದೊಡ್ಡ ವ್ಯಕ್ತಿ. ಅವ್ರ ಹೆಸರನ್ನ ಕೇಳಿದ ತಕ್ಷಣ ಈಯಪ್ಪನೇ ಭಯ ಪಡ್ತಾನಂದ್ರೆ ಕೇಳ್ಕೊಳ್ಳಿ. ಇವಾಗ್ಲೇ ಆ ಲಾರ್ಡ್ ಶಿನ್ಹೋ ಅಂದ್ರೆ ಯಾರು ಅಂತ ತೋರ್ಸೋದು ಈಯಪ್ಪನೇ. ಈಯಪ್ಪ ಬಂದು ಸುಮಾರು ವರ್ಷಗಳಿಂದ ಏನೋ ವಾರ್ಗೆಲ್ಲ ಹೋಗಿರ್ತಾರಲ್ಲ, ಆ ಟೈಮ್ ಅಲ್ಲಿ ಈಯಪ್ಪನೇ ಹೆಡ್ ಆಗಿದ್ದು. ಯಪ್ಪ ಅಂದ್ರೆ ಎಲ್ಲರಿಗೂ ಅಷ್ಟೊಂದು ರೆಸ್ಪೆಕ್ಟ್, ಯಪ್ಪ ಮತ್ತೆ ಎಲ್ಲರೂ ಕೇಳ್ತಾರೆ ಅಂತ ಎಲ್ಲರಿಗೂ ಚೆನ್ನಾಗೇ ಗೊತ್ತು. ಅದರಿಂದ ಇವ್ರ ಹೆಸರು ಹೇಳಿದ ತಕ್ಷಣ ಇವ್ರು ಸ್ವಲ್ಪ ಭಯ ಪಡ್ತಾರೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇವ್ರು ಇಲ್ಲಿ ಏನೆಲ್ಲಾ ಪ್ಲಾನ್ ಮಾಡ್ತಾ ಇದಾರೆ ಅಂತ ಆ ಕಡೆ ವಿಲನ್ ಮಂತ್ರಿಗೆ ಎಲ್ಲಾ ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಯಪ್ಪ ಅಲ್ಲಿ ಸ್ಪೈಸ್ ನ ಇಟ್ಟಿರ್ತಾರೆ. ಅವರೆಲ್ಲ ಬಂದು ಎಲ್ಲಾ ಇನ್ಫಾರ್ಮೇಶನ್ ಹೇಳ್ತಾರೆ. ಈ ವಾರ್ ಮಿನಿಸ್ಟರ್ ಬಂದ್ಬಿಟ್ಟು ಆ ಒಳ್ಳೆ ಮಿನಿಸ್ಟರ್ ನ ನೋಡಕ್ ಹೋಗಿದ್ರು ಅಂತ. ಅಷ್ಟೇ ಅಲ್ಲ, ಆ ಒಳ್ಳೆ ಮಿನಿಸ್ಟರ್ ಲಾರ್ಡ್ ಶಿನ್ಹೋಗೋಸ್ಕರ ಒಂದು ಲೆಟರ್ ನ ಕಳ್ಸಿರ್ತಾರೆ ಹೆಲ್ಪ್ ಮಾಡಿ ಅಂತ ಕೇಳೋದಕ್ಕೆ. ಆ ಲೆಟರ್ ನ ಕೂಡ ಪಾಪ ಅವ್ರಿಗೆ ಕೊಟ್ಟಿಲ್ಲ. ಅದನ್ನ ಎತ್ಕೊಂಡ್ಬಂದು ಈ ವಿಲನ್ ಮಂತ್ರಿ ಕೈಯಲ್ಲೇ ಕೊಡ್ತಾ ಇರೋದು. ಆದ್ರೆ ಯಪ್ಪ ಸೀರಿಯಸ್ ಆಗಿ ಎತ್ಕೊಳತಾರಲ್ಲ, ಅಯ್ಯೋ ಬಿಟ್ಟು ತಳ್ಳಯ್ಯ, ಅದೆಲ್ಲ ಜುಜುಪಿ ಮ್ಯಾಟ್ರು, ಅದೆಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಟ್ಟು ಬಿಸಾಕ್ತೀನಿ ನಾನು ಅಂತ ಹೇಳಿದಾಗ ಆ ಸ್ಪೈ ಇದ್ದ ಅಲ್ವಾ, ಅವ್ನು ಹೇಳ್ತಾನೆ, ಇಲ್ಲ ಪ್ರಭು, ಲಾರ್ಡ್ ಶಿನ್ಹೋ ಅನ್ನೋರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ನಿಮ್ಗೆ ಗೊತ್ತು. ಈಗ ಅವ್ರು ಬಂದ್ಬಿಟ್ಟು ನಮ್ ಯುವರಾಜಾಗೆ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಜನನು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಪದವಿ ನಮ್ ಕೈಗೆ ಬರಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿದಾಗ ಅವ್ರಂತಾರೆ, ಅಂದ್ರೆ ಆ ವಿಲನ್ ಮಂತ್ರಿ ಹೇಳ್ತಾನೆ, ಇಲ್ಲೋಡೋ ಲಾರ್ಡ್ ಶಿನ್ಹೋ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು, ಖಂಡಿತ ಅವ್ರು ನನ್ ವಿರುದ್ಧ ಯಾವ್ದೇ ಕೆಲಸ ಮಾಡಲ್ಲ, ನಂಬಿಕೆ ನನ್ಗಿದೆ, ಈ ಮ್ಯಾಟರ್ನ ಇಲ್ಲಿಗೆ ಬಿಟ್ಬಿಡು ಅನ್ನೋ ತರ ಹೇಳ್ತಾರೆ. ಇನ್ನೊಂದ್ ಕಡೆ ಈ ಎದುರು ಪುಕ್ಲ ಕೌನ್ಸಿಲರ್ ಇದ್ರಲ್ಲ ಅವ್ರನ್ನೇ ತೋರ್ಸೋದು. ಅಯ್ಯಪ್ಪ ಈಗ ಹೆಡ್ ನರ್ಸ್ ನ ಕರೆದಿರ್ತಾರೆ ಮಾತಾಡ್ಬೇಕು ಅಂತ. ಆಕ್ಚುಲಿ ಪಾಪ ಹೆಡ್ ನರ್ಸ್ ಸುಮಾರು ಸತಿ ಈ ಕೌನ್ಸಿಲರ್ ನ ಕಾಪಾಡಿರೋದ್ರಿಂದ ಅಯ್ಯಪ್ಪನಿಗೆ ಅಮ್ಮ ಮೇಲೆ ಒಂದು ಲವ್ ಬಂದ್ಬಿಟ್ಟಿರುತ್ತೆ. ಅದರಿಂದ ಇವ್ರನ್ನ ಜೊತೆಗೆ ಇಟ್ಕೋಬೇಕು ಅಂತ ಹೇಳಿ ಕರೆದು ಮಾತಾಡೋದು. ಇಲ್ಲ ನೋಡಮ್ಮ, ನನ್ ಪ್ರಾಣನ ನೀನು ಸುಮಾರು ಸತಿ ಕಾಪಾಡಿದ್ಯಾ, ಅದರಿಂದ ನಾನು ನಿನ್ನ ನನ್ನ ಜೊತೆನೆ ಇಟ್ಕೋಬೇಕು ಅನ್ಕೊಂಡಿದೀನಿ ಅಂತ ಕೇಳಿದಾಗ ಆ ಹೆಡ್ ನರ್ಸ್ ಏನೋ ಅರ್ಥ ಆಗದೆ, ಯಾಕೆ ಸರ್ ನಿಮ್ಗೇನಾದ್ರು ಮೈಗ್ ಹುಷಾರಿಲ್ವಾ, ನಿಮ್ಗೆ ಪರ್ಸನಲ್ ನರ್ಸ್ ಏನಾದ್ರು ಬೇಕಾಗಿದ್ದಾರ ಅಂತ ಕೇಳಿದಾಗ ಅಯ್ಯಪ್ಪ ನೋಡ್ಬಿಟ್ಟು, ಅಯ್ಯಯ್ಯೋ ನಾನು ಅದಕ್ಕೆ ಕೇಳಿಲ್ಲ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ವಾ ಅನ್ನತ್ರ ಕೇಳಿದಾಗ ಈ ಹೆಡ್ ನರ್ಸ್ ಹೇಳ್ತಾರೆ, ಸರ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ಕೂಡ ನನ್ಗೆ ಹೇಳಿ, ನನ್ಗೆಲ್ಲದಕ್ಕೂ ಮೆಡಿಸಿನ್ ಏನ್ ಮಾಡ್ಬೇಕು ಹೆಂಗ್ ಕೊಡ್ಬೇಕು ಅಂತ ಗೊತ್ತು, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ಪಲ್ಸ್ ಚೆಕ್ ಮಾಡ್ಬೋದಾ ಅಂತ ಹೇಳಿದಾಗ ಅಯ್ಯಯ್ಯೋ ನಾನೊಂದ್ ಹೇಳಿದ್ರೆ ಇವಳೊಂದ್ ಅರ್ಥ ಮಾಡ್ಕೊಂತಾಳಲ್ಲ, ಸರಿ ಆಯ್ತು ಕೈಯಾದ್ರೂ ಇಟ್ಕೊಂತಾಳೇನೋ ಫೀಲಿಂಗ್ಸ್ ಬರತ್ತೇನೋ ಅಂತ ಹೇಳಿ ಸರಿ ಅಮ್ಮ ಚೆಕ್ ಮಾಡು ಅಂತ ಹೇಳಿ ಕೈನ ಕೂಡ ಕೊಡ್ತಾನೆ. ಆ ಹೆಡ್ ನರ್ಸ್ ನೋಡಿದ್ರೆ ಅವ್ನ ಪಲ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಹಂಗೆ ಕೈಯೆಲ್ಲ ಮುಟ್ ನೋಡ್ಬಿಟ್ಟು ನಿಮ್ಗೆ ಆ ರೋಗ ಇದೆ, ಈ ರೋಗ ಇದೆ, ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ ಅಂತ ಏನೋ ಹೆಸರುಗಳು ಬಾಯಲ್ಲಿ ಒಳಗಡೆ ಹೋಗಲ್ಲ ಆತರ ಕಾಯಿಲೆಗಳೆಲ್ಲ ಹೇಳ್ತಾ ಇದ್ರೆ ಅಯ್ಯಪ್ಪನ್ಗೆ ಭಯ ಆಗೋಯ್ತು. ಅಯ್ಯೋ ಅಮ್ಮ, ನೀ ನನಗೆ ಏನ್ ಕಾಯಿಲೆ ಇದೆ ಏನು ಕೊಡ್ಬೇಕಾಗಿಲ್ಲ, ಸೈಲೆಂಟ್ ಆಗಿ ನೀನ್ ದೂರನೇ ಇರು, ನಾನು ದೂರನೇ ಇರ್ತೀನಿ ಅಂತ ಹೇಳಿ ಅವನಿಗೆ ಸೈಡ್ ಕೊಟ್ಟದ. ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ನಮ್ ರಾಯಲ್ ಗಾರ್ಡ್ ಅಮ್ಮೋಯ್ ಇರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಈ ತರ ಹೆಡ್ ನರ್ಸ್ ನ ಯುವರಾಜ್ ಅವ್ರು ಕರಿತಾ ಇದಾರೆ, ಕರ್ಕೊಂಡ್ ಹೋಗ್ಬೋದಾ ಅಂದಾಗ ದಾರಲ್ವಾ ಕರ್ಕೊಂಡೋಗಿ ಅಂತ ಹೇಳ್ಬಿಡ್ತಾನೆ. ಇವಾಗ ಅವ್ರು ಅಲ್ಲಿಂದ ಹೋದ್ಮೇಲೆ ಅಡ್ವೈಸರ್ ಮತ್ತೆ ಇನ್ನೊಬ್ಬ ಬಂದ್ಬಿಟ್ಟು ಈ ಕೌನ್ಸಿಲರ್ ನ ಮೀಟ್ ಮಾಡ್ತಾರೆ. ಆ ಅಡ್ವೈಸರ್ ಹೇಳ್ತಾರೆ, ನೆನ್ನೆ ಈ ತರ ತುಂಬಾ ಪ್ರಾಬ್ಲಮ್ ಆಯ್ತಲ್ವಾ, ಅದರಿಂದ ನಮ್ ಶಿಪ್ಸ್ ಎಲ್ಲ ಒಡೆದೋಗ್ಬಿಟ್ಟಿದಾವೆ, ಇರೋದು ಒಂದೇ ಒಂದು ಶಿಪ್ಸ್, ಅದೇ ಗುಡ್ ಶಿಪ್ಸ್ ಒಂದೇ ಒಂದ್ ಇರೋದು, ನೀವೊಂದು ಪರ್ಮಿಷನ್ ಕೊಟ್ರೆ 2 hours ಅಲ್ಲಿ ನಾವ್ ಇಲ್ಲಿಂದ ಹೊರಟೋಗ್ಬೋದು ಅಂತ ಹೇಳಿದಾಗ ಕೌನ್ಸಿಲರ್ ಕೂಗಾಡ್ತಾ ಇರ್ತಾರೆ, ಇಷ್ಟು ಜನ ಇದಾರೆ, ಆ ಒಂದು ಗುಡ್ ಶಿಪ್ ಅಲ್ಲಿ ಎಷ್ಟು ಜನ ನಾನು ತತ್ತಿಸ್ಕೊಂಡು ಹೋಗ್ತೀಯಾ, ಆಗೋ ಕೆಲಸ ನೋಡೋಗು ಅಂದಾಗ ಅದ್ರ ಬಗ್ಗೆನೇ ನಿಮ್ ಹತ್ರ ಮಾತಾಡಕ್ ಬಂದೆ ಅಂತ ಏನು ಹೇಳಕ್ ಬರ್ತಾನೆ. ಅಷ್ಟರಲ್ಲಿ ಕೌನ್ಸಿಲರ್ ಕೇಳ್ತಾರೆ, ಹೌದು ಆ ಜಾಂಬಿಸ್ ನೆಲ್ಲ ಹುಡುಕ್ಬಿಟ್ರ, ಯಾವ ಜಾಗದಲ್ಲಿ ಇದೆ ಎಲ್ಲ ಹುಡುಕಿ ಎತ್ಕೊಂಬಂದ್ ಹಾಕ್ಬಿಟ್ರ, ಎಲ್ಲ ಕೆಲಸ ಮುಗೀತಾ ಅಂತ ಕೇಳಿದಾಗ ಇವ್ರು ಅಂತಾರೆ, ಅದೇ ಎಲ್ಲರೂ ಹುಡುಕ್ತಾ ಇದಾರೆ, ಆದ್ರೆ ಸಂಜೆ ಆಗೋಷ್ಟ್ರಲ್ಲಿ ಆ ಕೆಲಸ ಮುಗಿಯುತ್ತಾ ಇಲ್ವಾ ಅಂತ ಡೌಟ್ ಅಂದಾಗ ಕೌನ್ಸಿಲರ್ ಅದಕ್ಕೂ ಭಯ ಪಡ್ತಾನೆ. ಯೋ ಏನ್ರೆ ಎಷ್ಟು ಕೇರ್ಲೆಸ್ ಆಗಿ ಹೇಳ್ತೀರಾ, ಅವಾಗಲೆಲ್ಲ ಮತ್ತೆ ಏನಾದ್ರು ಎದ್ದು ಬಂದ್ರೆ ಯಾರ್ ಪ್ರಾಣನ ಕೈಲಿಟ್ಕೊಂಡು ಓಡಾಡೋರು, ಹೋಗ್ರಿ ಫಸ್ಟ್ ಆಗೋ ಕೆಲಸ ನೋಡೋಗ್ರಿ ಅಂತ ಬೈದ್ ಬಿಡ್ತಾರೆ. ಅದರಿಂದ ಸೈನಿಕರಿಗೆ ಹೆಡ್ ಒಬ್ಬ ಇದ್ದಲ್ವಾ, ಅವ್ನ್ ಬಂದ್ಬಿಟ್ಟು ಸರಿ ಆಯ್ತು ಪ್ರಭು ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಆದ್ರೆ ಇಲ್ಲಿ ಕೌನ್ಸಿಲರ್ ಕೂತ್ಕೊಂಡು ಓ ಅಂತ ಅಳ್ತಾ ಇರ್ತಾನೆ. ಇವರೆಲ್ಲ ಇನ್ನು ಹುಡ್ಕೋದ್ರಲ್ಲೇ ಇದಾರೆ, ಇನ್ ಯಾವಾಗ ಅವರ ಜಾಂಬಿಸ್ನೆಲ್ಲ ಹುಡ್ಕೊಂಡ್ ಬರೋದು, ಅವ್ರನ್ನೆಲ್ಲ ಯಾವಾಗ ಸಾಯಿಸೋದು, ನಾನ್ ಯಾವಾಗ ನೆಮ್ಮದಿ ಕೂತ್ಕೊಳ್ಳೋದು ಅಂತ. ಈ ಅಡ್ವೈಸರ್ ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು, ಯೋ
ಏನಯ್ಯ ಹತ್ರ ಗುಂಡ್ಕಲ್ ತರ ನಿಂತ್ಕೊಂಡಿದ್ದೆ, ಏನೋ ಒಂದು ಯೋಚನೆ ಮಾಡಯ್ಯ ಅಂತ ಹೇಳಿದ ತಕ್ಷಣ ಸಿನ್ಸಿಯರ್ ಆಗಿ ಅಡ್ವೈಸರ್ ಏನೋ ಒಂದು ಪ್ಲಾನ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನೊಂದ್ ಕಡೆ ರಾಯಲ್ ಗಾರ್ಡ್ ಹೆಡ್ ಲೇಡಿನ ಬಂದು ನಮ್ ಹೀರೋ ನೋಡ್ಬೇಕು ಅಂತ ಹೇಳಿದ್ನಲ್ವಾ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ಈಗ ನಮ್ ಹೀರೋ ಮೆಡಿಕಲ್ ಫೆಸಿಲಿಟಿಯಲ್ಲಿ ಹೀರೋ ಆ ಸ್ಟೋರ್ ರೂಮ್ ಅಲ್ಲೇ ಇರೋದು. ಈಗ ಹೆಡ್ ಲೇಡಿ ಆ ಜಾಗಕ್ಕೆ ಬಂದು ಬಾಗಿಲಿಗೆ ಫುಲ್ ಆಗಿ ಬ್ಲಡ್ ಆಗಿರತ್ತಲ್ಲ, ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಇವ್ರ ಈ ತರ ಮೆಡಿಕಲ್ ಫೆಸಿಲಿಟಿಯಲ್ಲಿ ಇರ್ಬೇಕಾದ್ರೆ ಈ ಹೆಡ್ ಲೇಡಿ ಮತ್ತೆ ಯಾಂಗ್ ಮಾತ್ರ ಸಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಇರ್ತಾರೆ ತಾನೆ. ಅವಾಗ ತಾನೆ ಹೊರಗಡೆ ಫುಲ್ ಆಗಿ ಆ ಜಾಂಬೀಸ್ ಅಟ್ಯಾಕ್ ಎಲ್ಲ ಆಗಿರುತ್ತೆ. ಇವ್ರು ಕೂಡ ಏನಪ್ಪಾ ಸೌಂಡ್ ಅಂತ ಬಂದು ನೋಡಿದಾಗ ಬಾಗಿಲ್ ಕೆಳಗಡೆ ಬ್ಲಡ್ ಎಲ್ಲ ಬಂದಿರತ್ತಲ್ಲ, ಇವ್ರಿಬ್ರಿಗೆ ಏನ್ ಅರ್ಥ ಆಗಿಲ್ಲ ಹೊರಗಡೆ ಏನ್ ನಡೀತಾ ಇದೆ ಅಂತ. ಆದ್ರೆ ಸ್ಲೋ ಆಗಿ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಹೋಗಿ ನೋಡ್ತಾರೆ. ನೋಡಿ ಆ ಜಾಗ ಫುಲ್ ಆಗಿ ಜನಗಳೆಲ್ಲ ಹಂಗೆ ಹೆಣಗಳಾಗಿ ಬಿದ್ದಿರ್ತಾರೆ, ಒಬ್ರಿಗೊಬ್ರು ಕಚ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ಹೆಡ್ ಲೇಡಿ ಜೊತೆ ಕೆಲಸ ಮಾಡ್ತಾರೆ ಇನ್ನೊಂದ್ ನರ್ಸ್ ಲೇಡಿ, ಇನ್ನೊಬ್ಬನ ಹಂಗೆ ಕೆಳಗಡೆ ಬೀಳಿಸ್ಬಿಟ್ಟು ತಿಂತಾ ಇರ್ತಾಳೆ. ಅಷ್ಟೇ ಹೆಡ್ ಲೇಡಿಗೆ ತುಂಬಾನೇ ಭಯ ಆಗ್ಬಿಟ್ಟು ಬಾಯ್ಟ್ಕೊಂಡ್ ಸುಮ್ನೆ ಇಲ್ದೆ ಆ ಹುಡುಗಿ ಹೆಸರನ್ನ ಕರೆದ್ಬಿಟ್ಟು ಅದರಿಂದ ಆ ಹುಡುಗಿ ಈ ಹೆಡ್ ನರ್ಸ್ ನ ಕಚ್ಬೇಕು ಅಂತ ಹೇಳಿ ಓಡಿಸ್ಕೊಂಡ್ ಬರ್ತಾಳೆ ನೋಡಿ. ಆದ್ರೆ ಲೈಟ್ ಆಗಿ ಯಾಂಗ್ ಗೆ ಡೌಟ್ ಬಂದ್ಬಿಡ್ತು ಇಲ್ಲೇನೋ ನಡೆಯುತ್ತೆ ಅಂತ. ಸೊ ಇವ್ನ್ ಫೋರ್ಸ್ಫುಲ್ ಆಗಿ ಹೋಗ್ಬಿಟ್ಟು ಆ ಹುಡುಗಿನ ತಳ್ಳಿ ಹೆಂಗೋ ಹೆಡ್ ಲೇಡಿನ ಕರ್ಕೊಂಡು ಒಳಗಡೆ ಬಂದ್ಬಿಟ್ಟ. ಮತ್ತೆ ಅವ್ರು ಇದ್ದಿದ್ದ ಗೋಡೌನ್ ಒಳಗಡೆ ಬಂದ್ಬಿಟ್ಟ. ಇವ್ರು ಡೋರ್ ಕ್ಲೋಸ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಹೆಂಗೋ ಡಾಕ್ಟರ್ ಲೀ ಕೂಡ ಒಳಗಡೆ ಬಂದ್ಬಿಟ್ರು. ಡಾಕ್ಟರ್ ಲೀ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಏನ್ ನಡೀತದೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಇಲ್ಲೇ ನಡೀತದೆ ನನಗ್ ಚೆನ್ನಾಗ್ ಗೊತ್ತು ಅಂದಾಗ ಹೆಡ್ ಲೇಡಿ ಹೇಳ್ತಾರೆ, ಸರ್ ಏನ್ ನಡೀತದೆ ಅಂತ ನನ್ಗೆ ಕರೆಕ್ಟ್ ಆಗಿ ಹೇಳಿ, ಇದಕ್ಕೆಲ್ಲ ಏನ್ ಕಾರಣ, ಏನ್ ಆಗ್ತಿದೆ ಅಂತ ಹೇಳಿದಾಗ ಆ ಡಾಕ್ಟರ್ ಲೀ ಅನ್ನೋರು ಹೇಳ್ತಾರೆ, ಹನ್ಯಾಂಗ್ ಅಲ್ಲಿರೋ ಒಬ್ರಿಗೆ ನಾನು ಈ ಟ್ರೀಟ್ಮೆಂಟ್ ನ ಕೊಟ್ಟಿದ್ದೆ, ಸತ್ತಿರೋರ್ನ ಬದುಕ್ಸಕ್ಕೆ ಪ್ರಯತ್ನ ಪಟ್ಟೆ, ಅವ್ರು ಬದುಕ್ ಬಂದು ಅಸಿಸ್ಟೆಂಟ್ ನ ಕಚ್ಬಿಟ್ರು. ಆದ್ರೆ ಅವ್ರ ಕಚ್ಚದಾಗ ಅಸಿಸ್ಟೆಂಟ್ ಗೆ ಏನಾಗಿಲ್ಲ, ಅವ್ನು ನಾರ್ಮಲ್ ಆಗೇ ಇದ್ದ ಸ್ವಲ್ಪ ದಿನ, ಆಮೇಲೆ ಅವ್ನು ಸತ್ತಿದ್ದು. ಆದ್ರೆ ಇವಾಗ ಅವ್ನ ಮೈಯಲ್ಲಿರೋ ಆ ಮೆಡಿಸನ್ ಅದಾಗದೇ ಬದಲಾವಣೆ ಮಾಡ್ಕೊಂಡಿದೆ, ಎಲ್ಲರನ್ನೂ ಸಾಯಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಸತ್ತಿರೋರ್ನ ಬದುಕ್ಸಕ್ಕೆ ಅಂತಿದೆ ಅಲ್ವಾ, ಆ ಗಿಡನೇ ಇದಕ್ಕೆಲ್ಲ ಕಾರಣ. ಇದಕ್ಕೆಲ್ಲ ಏನ್ ಮಾಡ್ಬೇಕು, ಹೆಂಗ್ ಕ್ಯೂರ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗೆ ಗೊತ್ತು, ಇದ್ರ ಬಗ್ಗೆ ನಾನೊಂದು ಬುಕ್ ಅಲ್ಲಿ ಬರ್ದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹೇಳ್ಕೊಂಡೆ ಅವ್ರಂಗ್ ಸೈಡ್ ಗೆ ಹೋಗ್ತಾರ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೆಡ್ ಲೇಡಿ ಹೋಗ್ಬೇಕು ಅಂತ ನೋಡಿದ್ರೆ ಯಾಂಗ್ ತಡಿತಾನೆ, ಬೇಡ ಹೋಗ್ಬೇಡ ಅಂತ. ಏನಂತ ನೋಡಿದ್ರೆ ಆಲ್ರೆಡಿ ಆ ಡಾಕ್ಟರ್ ಲೀ ಅನ್ನೋರ್ಗೆ ಕೂಡ ಜಾಂಬಿ ಕಚ್ಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತಲ್ಲೇ ಆಯಪ್ಪ ಕೂಡ ಕಂಪ್ಲೀಟ್ ಆಗಿ ಜಾಂಬಿಯಾಗಿ ಚೇಂಜ್ ಆಗ್ತಾನೆ. ಅದಾದ್ಮೇಲೆ ಈ ನರ್ಸ್ ಲೇಡಿ ಮತ್ತೆ ಯಾಂಗ್ ಇಬ್ರು ಸೇರ್ಕೊಂಡು ಆಯಪ್ಪನ ಹಿಡಿದು ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಟಿರೋದು. ಅದಾದ್ಮೇಲೆ ನೀವೇನಾಯ್ತು ಅಂತ ನೋಡಿದ್ರಿ ಹೆಂಗೆ ಡಾಕ್ಟರ್ ಬಂದ್ಬಿಟ್ಟಿದ್ರು ಒಳಗಡೆ ಇದ್ರು ಅಂತ. ಇವಾಗ ಪ್ರೆಸೆಂಟ್ ತೋರಿಸಿದ್ರೆ ಹೆಡ್ ಲೇಡಿ ಬಂದ್ಬಿಟ್ಟು ನಮ್ಮ ಹೀರೋ ಹತ್ರ ಮಾತಾಡ್ತಾರೆ. ಹೀರೋಗೆ ಬುಕ್ ಸಿಕ್ಬಿಡ್ತು. ಆ ಬುಕ್ ನೋಡ್ತಾ ಇರ್ಬೇಕಾದ್ರೆ ಹೀರೋಗೆ ಇಷ್ಟೊತ್ತು ಒಂದು ಡೌಟ್ ಇತ್ತು, ಅಂದ್ರೆ ಅವ್ರ ಅಪ್ಪ ಮೇಲೆ, ರಾಜ ಮೇಲೆ ಈ ಸತ್ತಿರೋರ್ನ ಬದುಕ್ಸೋ ಗಿಡನ ಪ್ರಯೋಗ ಮಾಡಿದಾರಾ ಇಲ್ವಾ ಅಂತ. ಬಟ್ ಇವಾಗ ಕನ್ಫರ್ಮೇ ಆಗೋಯ್ತು. ಹಾಗಾದ್ರೆ ಇವಾಗ ಇಲ್ಲಿ ನಡೀತಾ ಇರೋದಕ್ಕೆಲ್ಲ ಆ ಗಿಡನೇನ ಕಾರಣ ಅಂತ ಕೇಳಿದಾಗ ಹೆಡ್ ನರ್ಸ್ ಹೇಳ್ತಾರೆ, ಹೌದು ಇದಕ್ಕೆಲ್ಲ ಕಾರಣ ಗಿಡನೇ ಅಂತ ಡಾಕ್ಟರ್ ಲೀ ಕೂಡ ನನ್ನ ಹತ್ರ ಹೇಳಿದ್ರು. ಅದನ್ನ ಹುಡ್ಕೊಂಡೆ ನಾನು ಫ್ರೋಸನ್ ವ್ಯಾಲಿಗೆ ಹೋಗಿ, ಆದ್ರೆ ಎಲ್ಲಿ ಹುಡ್ಕಿನೂ ನನ್ಗೆ ಗಿಡ ಸಿಗ್ಲಿಲ್ಲ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಹಂಗಾದ್ರೆ ಈಗ ಸದ್ಯಕ್ಕೆ ಈಗ ಹರಡ್ತಾ ಇರೋ ಈ ಕಾಯಿಲೆಗೆ ಮೆಡಿಸಿನ್ ಯಾವ್ದು ಇಲ್ಲ ಅಷ್ಟೇ ತಾನೆ ಅಂತ ಇವರಿಬ್ರು ಮಾತಾಡ್ಕೊಂತ ಇರ್ಬೇಕಾದ್ರೆ ರಾಯಲ್ ಗಾರ್ಡ್ ಒಳಗಡೆ ಬರ್ತಾರ. ಇದ್ರ ನೋಡ್ಬಿಟ್ಟು ಹೆಡ್ ಲೇಡಿ ಅಲ್ಲಿಂದ ಹೊರಗಡೆ ಹೊರಟೋದ್ರು. ಈಗ ರಾಯಲ್ ಗಾರ್ಡ್ ಬಂದು ನಮ್ ಹೀರೋ ಹತ್ರ ಹೇಳ್ತಾನೆ, ಪ್ರಭು ನೀವು ಆ ಸೇನಾಧಿಪತಿ ತಲೆನ ಕಟ್ ಮಾಡ್ಬಿಟ್ರಿ, ಆ ತಲೆ ಕಾಣಿಸ್ತಾ ಇಲ್ಲ, ಎಲ್ಲೋಯ್ತು ಏನೋ ಅಂತ ಗೊತ್ತಿಲ್ಲ. ಇನ್ ಕೇಸ್ ಈ ತರ ತಲೆನ ಕಡ್ದಾಕ್ಬಿಟ್ಟಿದೀವಿ ಅಂತ ಹೇಳಿ ಆ ವಿಲನ್ ಮಂತ್ರಿಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನಮ್ ಕತೆ ಮುಗೀತು ಅನ್ನೋ ತರ ಹೇಳಿದಾಗ ಹೀರೋ ಹೇಳ್ತಾನೆ, ಅವ್ನ್ ನನ್ ಕತೆ ಮುಗ್ಸಕ್ ಮುಂಚೆ ನಾನೇ ಅವ್ನ ಕತೆ ಮುಗಿಸ್ಬಿಡ್ತೀನಿ ಅಂದಾಗ ಈ ರಾಯಲ್ ಗಾರ್ಡ್ಗೆ ಭಯ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ, ಈಗ ನಿಮ್ ಮೇಲೆ ಒಂದು ಕೇಸ್ ನ ಹಾಕಿದ್ದಾರೆ, ನೀವು ರಾಜದ್ರೋಹ ಮಾಡಿದೀರಾ ಅಂತ. ರಾಜ ಬದುಕಿರ್ಬೇಕಾದ್ರೇನೆ ಸತ್ತಿದ್ದಾರೆ ಅಂತ ಹೇಳಿ ಎಲ್ಲಾ ಹತ್ರ ವದಂತಿನ ಹೇಳ್ಬಿಟ್ಟಿದೀರಾ. ಹಿಂಗಿರ್ಬೇಕಾದ್ರೆ ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂದಾಗ ಹೀರೋ ಇನ್ನೊಂದ್ ನಿಜಾನ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ದಿರೋ ಒಂದು ನಿಜ ಇದೆ, ನಮ್ಮಪ್ಪ ಅಂದ್ರೆ ರಾಜ ಆಲ್ರೆಡಿ ಸತ್ತೋದ್ರು ಅಂತ. ಇದನ್ನ ಕೇಳಿಸ್ಕೊಂಡು ಆ ರಾಯಲ್ ಗಾರ್ಡ್ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಹೌದು ನಮ್ಮಪ್ಪ ಸತ್ತು ತುಂಬಾ ದಿನ ಆಗಿದೆ, ಆದ್ರೆ ಅವ್ರನ್ನ ಬದುಕ್ಸಿರ್ಬೇಕು ಅಂತ ಹೇಳಿ ಈ ಪದವಿ ಆಸೆ ಹಿಡಿದಿರೋ ಈ ದೆವ್ವಗಳು ನಮ್ಮಪ್ಪ ಮೇಲೆ ಈ ಗಿಡನ ಪ್ರಯೋಗ ಮಾಡಿ ಆತರ ಮೃಗ ತರ ಚೇಂಜ್ ಮಾಡಿಟ್ಟಿದ್ದಾರೆ. ಅವ್ರನ್ನೆಲ್ಲ ಸಿಕ್ಕಾಕಿಸ್ಬೇಕಂದ್ರೆ ನನ್ಗೊಂದೇ ಒಂದು ಆಧಾರ ಬೇಕು, ನಾನು ಅದನ್ನ ಕಂಡಿಡಿಲೇಬೇಕು, ಅವಾಗ್ಲೇ ಅವ್ರ ಪರಂಪರೆನೇ ಹುಟ್ಟಿಲ್ಲ ಅಂತ ಮಾಡಿಸ್ಬಿಡ್ತೀನಿ ಅನ್ನೋ ತರ ಹೇಳ್ತಾರೆ. ಆಗ ರಾಯಲ್ ಗಾರ್ಡ್ ಹೇಳ್ತಾರೆ, ಏನ್ ಹೇಳ್ತಾ ಇದ್ದೀರಾ, ಇವಾಗ ಜನ ಬೇರೆ ಕಡಿಮೆ ಇದ್ದಾರೆ, ಏನ್ ಮಾಡೋದು ಅಂದಾಗ ಹೀರೋನೇ ಹೇಳ್ತಾನೆ, ಹೌದು ನಮ್ಮ ಹತ್ರ ಈಗ ಜನ ಸ್ವಲ್ಪ ಕಡಿಮೆ ಇದ್ದಾರೆ, ನಮ್ಗೆ ಜನಬಲ ಬೇಕು, ಅದರಿಂದ ನಾವು ಸಂಜುಗೆ ಹೋಗೋಣ, ಅಲ್ಲಿ ಲಾರ್ಡ್ ಶಿನ್ಹೋ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಇವ್ರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಕೌನ್ಸಿಲರ್ ಅಡ್ವೈಸರ್ ನ ಅವ್ರನ್ನೆಲ್ಲ ತೋರಿಸ್ತಾರೆ. ಅವರೆಲ್ಲ ದಪ ದಪ ಅಂತ ಹೇಳಿ ಆ ಬೋಟ್ ಇರೋ ಕಡೆಗೆ ಹೋಗ್ತಾರೆ. ಅಂದ್ರೆ ಅಡ್ವೈಸರ್ ಹೇಳಿದ್ದ ಅಲ್ವಾ ಒಂದು ಗುಡ್ಸ್ ಗಾಡಿ ಇದೆ ಅದ್ರಲ್ಲಿ ಹೊಟ್ಟೋಗೋಣ ಅಂತ ಹೇಳಿ. ಆಗ ಕೌನ್ಸಿಲರ್ ಕೂಡ ಇಷ್ಟು ಜನ ಹೆಂಗ ಪಾತಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿದ್ರು. ಆಗ ಅಡ್ವೈಸರ್ ಭಯಂಕರವಾಗಿ ಒಂದು ಪ್ಲಾನ್ ನ ಮಾಡಿದ್ದಲ್ವಾ, ಬೇರೆ ಏನ್ ಪ್ಲಾನು, ಬರೀ ರಾಯಲ್ ಪರ್ಸನ್ಸ್ ನ ಮಾತ್ರ ಬೋಟ್ ಹತ್ತಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಇವರೇ ಸ್ವಂತವಾಗಿ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಸೊ ಈಗ ಎಲ್ಲಾರೋ ಬೋಟ್ ಹತ್ರ ಹೋಗ್ತಾ ಇರೋದು. ಇಲ್ಲಿ ಜೈಲಲ್ಲಿ ನೋಡಿದ್ರೆ ಪಾಪ ಇನ್ನು ಯಾಂಗ್ ಜೈಲ್ ಒಳಗಡೆನೆ ಇದ್ದಾನೆ, ಅವನ ಪಾಪ ಹೊರಗಡೆ ಕೂಡ ಬಿಟ್ಟಿಲ್ಲ. ಅಲ್ಲಿರೋ ಸೈನಿಕರಿಬ್ರು ಅಯ್ಯೋ ಬೋಟ್ ಬೇರೆ ಹೊರಡ್ತಾ ಇದೆಯಂತೆ, ನಾವು ಆದಷ್ಟು ಬೇಗ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಓಡ್ತಾ ಇದ್ರೆ ಯಾಂಗ್ ಕರೀತಾ ಇರ್ತಾನೆ, ಎಲ್ಲಿ ಹೋಗ್ತಾ ಇದೀರಾ, ಏನ್ ನಡೀತಾ ಇದೆ ಅಂದಾಗ ಒಂದು ಗಾರ್ಡ್ ಮಾತ್ರ ರಿಟರ್ನ್ ಬಂದ್ಬಿಟ್ಟು ಅವನ ಹತ್ರ ಕೀನ ಎತ್ತಿಸ್ಬಿಟ್ಟು, ಇಲ್ಲೋಡಪ್ಪ ಲಾಸ್ಟ್ ಬೋಟ್, ಆ ಬೋಟ್ ಹೊಟ್ಟೋಗ್ತಾ ಇದೆ, ಇದಕ್ ಮೇಲೆ ನೀನೆಲ್ಲ ನೋಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೀನ ಎಸ್ಬಿಟ್ಟು ಅವನಲ್ಲಿಂದ ಹೊರಟೋದ.
ಅದಾದ್ಮೇಲೆ ಯಾಂಗ್ ಹೆಂಗೋ ಕಷ್ಟಪಟ್ಟು ಅಕ್ಕಿನ ತೆಕ್ಕೊಂಡು ಅಲ್ಲಿಂದ ಆ ಬೋಟ್ ಇರೋ ಜಾಗಕ್ಕೆ ಬಂದ್ ನೋಡಿದ್ರೆ ಆಲ್ರೆಡಿ ಬೋಟ್ ಮೂವ್ ಆಗ್ಬಿಡ್ತು. ತುಂಬಾ ಜನನ ಬಿಟ್ಬಿಟ್ಟು ಬರೀ ರಾಯಲ್ ಪರ್ಸನ್ಸ್ ನಮ್ಮ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಇಲ್ಲಿ ಜನ ಎಲ್ಲ ನಿಂತ್ಕೊಂಡು ಕೂಗಾಡ್ತಾ ಇರ್ತಾರೆ. ಈಗ ಬೋಟ್ ಅಲ್ಲಿ ಹೋಗ್ತಾರೆ, ಕೌನ್ಸಿಲರ್ ನ ತೋರಿಸ್ತಾರೆ. ಕೌನ್ಸಿಲರ್ ಕೇಳ್ತಾರೆ, ಯೋ ಅಡ್ವೈಸರ್ ನಾವ್ ಮಾಡೋದ್ ಕರೆಕ್ಟೇನಾ? ಇಷ್ಟು ಜನ ನಂಬುವಂತ ಇತರ ಅಪಾಯದಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದೀವಲ್ಲ ಅಂದಾಗ ಅಡ್ವೈಸರ್ ಹೇಳ್ತಾನೆ, ಹಲೋ ಪ್ರಭು, ನೀವೇನ್ ಇನ್ನು ಚಿಕ್ಕ ಮಗು ತರ ಮಾತಾಡ್ತಾ ಇದ್ದೀರಾ? ನಾವೇನಾದ್ರೂ ಅಲ್ಲೇ ಇದ್ರೆ ಯುವರಾಜ ಮಾತನ್ನ ಕೇಳ್ಕೊಂಡು ನಾವ್ ಅಲ್ಲೇ ಇದ್ರೆ ನಮ್ ಕತೆ ಕೂಡ ಮುಗಿಯುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ಕತ್ಲಾಗ್ತಾ ಇದೆ. ಅವ್ರೇನು ಈಸಿಯಾಗಿ ಹೇಳ್ಬಿಟ್ರು ಎಲ್ಲ ಜಾಂಬಿಸ್ ನ ಕಂಡಿಡೀರಿ ಸಾಯಿಸ್ಬಿಡೋಣ ಅಂತ. ಅದೇ ಅದೆಲ್ಲ ಆಗೋ ಕೆಲ್ಸನಾ? ಮತ್ತೇನಾದ್ರು ಸಂಜೆ ಆಗಿದ್ರೆ ಜಾಂಬಿಸ್ ಎಲ್ಲ ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮನ್ನ ಸಾಯಿಸ್ಬಿಡತ್ತೆ. ನಿಮ್ಗೆ ಯಾಕೆ ಜನಗಳ ಬಗ್ಗೆ ಅಷ್ಟೊಂದ್ ಚಿಂತೆ? ನಿಮಗ್ ಬೇಕಾಗಿರೋರೆಲ್ಲ ಇಲ್ಲೇ ಇದಾರೆ. ಈ ರಾಯಲ್ ಪರ್ಸನ್ ಸಪೋರ್ಟೇ ನಿಮಗ್ ಬೇಕಾಗಿರೋದು. ಅವ್ರಿದ್ರೆ ಒಂದು ಊರ್ನೇ ನಾವ್ ನಿರ್ಮಾಣ ಮಾಡ್ಬೋದು. ಸುಮ್ನೆ ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ನಾವ್ ಸೇಫ್ ಆಗಿರೋದನ್ನ ನೋಡೋಣ ಅನ್ನೋ ತರ ಹೇಳ್ತಾನೆ. ಪಾಪ ಕೌನ್ಸಿಲರ್ ಒಳ್ಳೆಯವನೇ, ಆದ್ರೆ ಪಕ್ಕದಲ್ಲಿರೋ ಅಡ್ವೈಸರ್ ನರಿ ಇರೋದ್ ಬಲ್ದಿರೋದೆಲ್ಲ ಪಾಪ ಕೌನ್ಸಿಲರ್ ತಲೆಗೆ ತುಂಬ್ತಾ ಇರ್ತಾನೆ. ಅದಾದ್ಮೇಲೆ ಕೌನ್ಸಿಲರ್ ಕೇಳ್ತಾರೆ, ಸರಿ ನೀನ್ ಹೇಳೋದೆಲ್ಲ ಓಕೆ, ಆದ್ರೆ ನಾವ್ ಬೋಟ್ ಅಲ್ಲಿ ಯುವರಾಜನ ಮತ್ತೆ ಅವರ ರಾಯಲ್ ಗಾರ್ಡ್ ನ ಹತ್ತಿಸ್ಕೊಂಡಿಲ್ವಲ್ಲ, ನೀವು ಕರೆಕ್ಟ್ ಆಗಿ ನೋಡಿದ್ರ? ಅವ್ರಿಬ್ರು ಊರ್ ಬಿಟ್ಟು ಹೋದ್ರ ಅಂದಾಗ ಅಡ್ವೈಸರ್ ಹೇಳ್ತಾನೆ, ನಾನ್ ಕಣ್ಣಾರೆ ನೋಡಿದೀನಿ, ಅವ್ರಿಬ್ರು ಸೇಫ್ ಆಗಿ ಅಲ್ಲಿಂದ ಹೋದ್ರು ಅನ್ನೋ ತರ ಹೇಳ್ತಾನೆ. ಆಗ ಕೌನ್ಸಿಲರ್ ಕೇಳ್ತಾರೆ, ಅವ್ರ ಜೊತೆ ಹೆಡ್ ನರ್ಸ್ ಕೂಡ ಹೋದ್ರ ಅಂತ ಕೇಳಿದಾಗ ಅಡ್ವೈಸರ್ ಬಂದ್ಬಿಟ್ಟು ಹೆಡ್ ನರ್ಸ್ ಯಾರ ಬಗ್ಗೆ ಕೇಳ್ತಾ ಇದ್ರಂತ ಏನು ಗೊತ್ತಿಲ್ದಿರೋ ತರ ಕೇಳಿದಾಗ ಈ ಕೌನ್ಸಿಲರ್ ಕೂಡ ಅದೇ ಆ ಹೆಡ್ ನರ್ಸ್ ನನ್ನ ಜೈಲಲ್ಲಿ ಕಾಪಾಡಲಲ್ಲ ಅಂತ ಹೇಳಿದ್ರೆ ಅಡ್ವೈಸರ್ಗೆ ಯಾರು ಅಂತ ಫ್ಲಾಶ್ ಆಗ್ಲಿಲ್ಲ. ಸರಿ ಬಿಡು, ಆ ಕತೆನ ಬಿಡು ಅಂತ ಹೇಳಿ ಕೌನ್ಸಿಲರ್ ಸುಮ್ನೆ ಆಗ್ಬಿಟ್ರು. ಅದಾದ್ಮೇಲೆ ಅಡ್ವೈಸರ್ ಮತ್ತೆ ಆ ಸೋಲ್ಜರ್ಸ್ ಹೆಡ್ ಒಬ್ಬ ಇದ್ದಲ್ವಾ, ಅವ್ನ್ ಬಂದ್ಬಿಟ್ಟು ಅಡ್ವೈಸರ್ ನ ಸಪರೇಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾನೆ, ಸರ್ ಏನ್ ಸರ್ ಈ ತರ ಮಾಡ್ತಾ ಇದೀರಾ? ಆ ಊರೊಳಗಡೆನೆ ಯುವರಾಜ ಮತ್ತೆ ಅವ್ರ ರಾಯಲ್ ಗಾರ್ಡ್ ಇಬ್ರು ಇದಾರೆ, ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಅಂತ ಅವ್ರಿಗೇನಾದ್ರು ಗೊತ್ತಾಯ್ತಂದ್ರೆ ಅಷ್ಟೇ ಅವ್ರ ನಮ್ಮನ್ನ ಹುಡ್ಕೊಂಬ ನಮ್ ತಲೆನೇ ಎತ್ ಬಿಡ್ತಾರೆ ಅಂದಾಗ ಅಡ್ವೈಸರ್ ಹೇಳ್ತಾನೆ, ಯೋ ಏನಯ್ಯ ಮಾತಾಡ್ತಾ ಇದೀಯಾ? ಅವ್ರವರ್ಗು ಅವ್ರು ಬದುಕಿರ್ಬೇಕಲ್ವಾ? ಈ ಜಾಂಬಿಸ್ ಕೈಯಲ್ಲಿ ಸಿಕ್ಕಾಕೊಂಡು ಅವ್ರು ಸಾಯ್ತಾರೆ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದು ನಾವು ಕೂಡ ಜಾಂಬಿಸ್ ಆಗ್ಬೇಕು ಅಂತ ನೋಡ್ತಾ ಇದೀಯಾ? ನಾವ್ ಯಾವತ್ತಿದ್ರು ಈ ಕೌನ್ಸಿಲರ್ ಜೊತೆನೆ ಇದ್ರೆ ಸೇಫ್ ಆಗಿರೋದು, ಯಾಕಂದ್ರೆ ಅಪ್ಪನ್ ಫ್ಯಾಮಿಲಿ ಅಂತದ್ದು ಅನ್ನೋ ತರ ಹೇಳ್ತಾನೆ. ಇವಾಗ್ಲೇ ನಮ್ಗೊಂದ್ ವಿಷಯ ಗೊತ್ತಾಗೋದು, ಈ ಕೌನ್ಸಿಲರ್ ಕೂಡ ಆ ವಿಲನ್ ಮಂತ್ರಿ ಇದಾನಲ್ಲ ಅವ್ರ ಕಡೆ ಅವ್ರೆ ಅಂತ. ಫ್ರೀ ಆಗಿರಪ್ಪ, ಅವ್ರ ಜೊತೆ ಇದ್ರೆ ನಾವು ಫ್ರೀ ಆಗಿ ಇರ್ತೀವಿ ಅನ್ನೋ ತರ ಈ ಅಡ್ವೈಸರ್ ಹೇಳ್ಬಿಟ್ನಾ. ಬಟ್ ಹೆಡ್ಗೆ ಸ್ವಲ್ಪ ಭಯ ಆಗ್ತಾ ಇರೋದು, ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ವೇ ಅಂತ. ಇವಾಗ ಹಂಗೆ ಇವ್ರು ಹೋಗ್ತಾ ಇರೋ ಶಿಪ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ತೋರಿಸ್ತಾರೆ, ಒಂದು ಲೇಡಿ ಹಂಗೆ ಒಂದು ಬಾಕ್ಸ್ ಕಡೆ ಹೋಗ್ತಾ ಇದಾರೆ. ಈ ಲೇಡಿ ಯಾರಂತ ಗೊತ್ತಾ? ಅಲ್ಲಿರೋ ಜಾಂಬಿಸ್ ನೆಲ್ಲ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ನಮ್ ಹೀರೋ ಅವರೆಲ್ಲ ಮಾತಾಡ್ಕೋಬೇಕಾದ್ರೆ ಅಜ್ಜಿ ಒಬ್ರು ಹೇಳಿದ್ರಲ್ವಾ, ನನ್ ಮಗನ್ಗೆ ಕೂಡ ನೀವ್ ಹಿಂಗೆ ಮಾಡ್ತೀರಾ, ನನ್ ಮಗನ ಸುಟ್ಟಾಕ್ಬಾರ್ದು ಅಂತ ಬಂದು ಮಾತಾಡ್ತಾ ಇದ್ರಲ್ಲ, ಆ ಅಮ್ಮನೇ ಇವ್ರು. ಈ ಅಮ್ಮ ಯಾರಿಗೂ ಗೊತ್ತಿಲ್ದಿರಂಗೆ ಅವ್ರ ಮಗಂದು ಡೆಡ್ ಬಾಡಿನ ಒಂದು ಬಾಕ್ಸ್ ಅಲ್ಲಿ ಎತ್ತಾಕೊಂಡ್ ಬಂದ್ಬಿಟ್ಟಿರ್ತಾಳೆ. ಅಂದ್ರೆ ಪಾಪ ಈ ಮುದ್ಕಿಗೆ ಅವ್ರ ಮಗ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋದು, ಅದು ಇನ್ನು ಜಾಂಬಿ ಅಂತ ಎಮ್ಮನ್ಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಈ ತರ ಒಂದು ವಿಷಯ ಇದೆ ನಮ್ ಬೋಟಲ್ಲಿ ಅಂತ ಗೊತ್ತಿಲ್ಲದೆ ಪಾಪ ಇವರೆಲ್ಲ ಜಾಲಿಯಾಗಿ ನಾವು ತಪ್ಪಿಸ್ಕೊಂಡ್ಬಿಟ್ವಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮೀನ್ಸ್ ಈ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಸೀನ್ಸ್ ಎಲ್ಲ ಬರುತ್ತೆ. ಸೊ ಖಂಡಿತ ನೀವು ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.